ಕರ್ಮವನ್ನು ನಾವು ಎಷ್ಟು ಮಾಡ್ತೀವಿ ಅದರಿಂದ ಇನ್ನೂ ಪಾಪ ಕರ್ಮಗಳು, ಅದಕ್ಕೆ ಮತ್ತೆ ಜನ್ಮ, ಆ ಜನ್ಮಕ್ಕೆ ಮತ್ತೆ ಕರ್ಮಗಳು, ಆ ಕರ್ಮಕ್ಕೆ ಮತ್ತೆ ಜನ್ಮ, ಇಷ್ಟೆಲ್ಲ ಯಾಕೆ? ಬರೀ ವೇದ ಓದ್ಕೊಂಡು ನಮ್ಮ ಪಾಡಗೆ ನಾವು ಇದ್ಬಿಡೋಣ, ಆ ಥರ ಇರೋಕ್ಕೆ ಸಾಧ್ಯ ಇಲ್ವಾ? ಹೀಗಿದ್ಬಿಟ್ರೆ ಏನಾಗುತ್ತೆ? ಒಂದು ಜನ್ಮದಲ್ಲಿ 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅಷ್ಟು ಗಹನವಾದ, ಅದನ್ನೇ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸಿಯೊಮ್ಮೆ. ನನಗೆ ಗೊಂದಲದ ಮಾತುಗಳನ್ನಾಡಿ ನನ್ನ ತಲೆ ಕೆಡಿಸ್ತಾ ಇದೆ ಕೃಷ್ಣ. ನನ್ನನ್ನು ಕರ್ಮಯೋಗಕ್ಕೆ ಬಂದು ಪ್ರಾಕ್ಟಿಕಲ್ ಆಗಿ ನಿಲ್ಲಿಸಿದೆ, ಆದರೆ ಜ್ಞಾನದ ಉಪದೇಶವನ್ನು ಮಾಡ್ತಾ ಇದ್ದೆ. ಆದ್ದರಿಂದ ನನಗೆ ಗೊಂದಲ ಆಗ್ತಾ ಇದೆ. ತದೇಕಂ ವದನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ನೀನೇ ಕನ್ಫ್ಯೂಸಲ್ಲಿದೆ ಅಂತ ಕಾಣುತ್ತೆ ಅಂತ ಅರ್ಜುನ. ಈ ಕರ್ಮದ ಚಕ್ರ ಅಥವಾ ಕನೆಕ್ಷನ್ನು ಯಾವ ಥರ ಇದೆ ಅಂತ? ಜ್ಞಾನದಲ್ಲಿ ಸನಕ, ಕರ್ಮದಲ್ಲಿ ಜನಕ ಅಂತ ಒಂದು ಗಾದೆ. ಅಂದರೆ ಜ್ಞಾನವನ್ನು ಪಡಿಬೇಕು ಅಂದರೆ ಸನಕರನ್ನೇ ಕರಿಬೇಕು ಅಂತ, ಅಂದರೆ ಸನತ್ ಸುಜಾತರನ್ನ. ಕರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಅಂದರೆ ಜನಕನನ್ನು ಕರಿಬೇಕು ಅಂತ. ಜ್ಞಾನದಲ್ಲಿ ಸನಕ, ಕರ್ಮದಲ್ಲಿ ಜನಕ ಅಂತ ಒಂದು ಪ್ರಸಿದ್ಧವಾದ ಮಾತು. ಹಾಗಾಗಿ ಸನತ್ ಕುಮಾರರು ಬಂದು ಉಪದೇಶ ಮಾಡ್ತಾರೆ. ಅದಕ್ಕೆ ವಿದುರನೇ ಹೇಳಿಕೊಳ್ಳುವ ಮಾತು, ಆ ಸನತ್ ಸುಜಾತರು ಬಂದರೆ ವೇದೋಕ್ತವಾದ ಉಪದೇಶಗಳನ್ನು ನಿನಗೆ ನೀಡ್ತಾರೆ, ವೇದಾಧಿಕಾರ ನನಗಿಲ್ಲ, ಹಾಗಾಗಿ ನಾನು ಅದನ್ನು ಹೇಳೋದಿಲ್ಲ ಅಂತ ಹೇಳ್ತಾನೆ. ನಮ್ಮಲ್ಲಿ ದೋಷಗಳಿದ್ದರೂ ನಮ್ಮ ವಿಹಿತವಾದ ಕರ್ತವ್ಯಗಳನ್ನು, ನನ್ನ ಜಾತಿಕೃತವಾದ ಕರ್ಮಗಳನ್ನು ಮಾಡುವುದೇ ಶ್ರೇಯಸ್ಸು ಹೊರತು, ಇಲ್ಲ ನಾನು ಯಾವುದೇ ದೋಷ ಇಲ್ಲದೇ ಇರುವ ಇನ್ನೊಂದು ಧರ್ಮವನ್ನು ಆಚರಣೆ ಮಾಡ್ತೀನಿ ಅಂದರೆ ಅದು ತುಂಬ ಅಪರಾಧವಾಗುತ್ತೆ ಅಂತಾನೆ ಕೃಷ್ಣ. ಹಾಗಾಗಿ ಜಾತಿಕೃತವಾದ ಧರ್ಮಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾನೆ ಕೃಷ್ಣ. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಇದರಲ್ಲಿ ಹೇಗೆ ಡಿಸೈಡ್ ಮಾಡ್ತೀರಾ? ಯಾಕೆಂದರೆ ಸ್ವಭಾವದಲ್ಲಿ ಒಬ್ಬ ಬ್ರಾಹ್ಮಣನೋ ಅಥವಾ ಅವನು ಬೇರೆ ಶೂದ್ರನೋ, ವೈಶ್ಯನೋ, ಕ್ಷತ್ರಿಯನೋ? ಅದಕ್ಕೆ ಸರಿಯಾದ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸ್ವಭಾವದ ಬಗ್ಗೆ ನನಗೆ ಬಿಟ್ಬಿಡು, ನೀನು ತಲೆ ಕೆಡಿಸ್ಕೋಬೇಡ, ಜಾತಿಗೆ ಸಂಬಂಧಪಟ್ಟಿದ್ದೇನಿದೆ ಅದನ್ನು ನೀನು ಮಾಡು ಅಷ್ಟೇ. ವೀಕ್ಷಕರೇ, ಪುಣ್ಯದ ಅಕೌಂಟು ಜಾಸ್ತಿ ಆಗ್ತಾ ಇದೆ ನಿಮಗೆ. ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ಈ ಜರ್ನಿನಲ್ಲಿ ಎಲ್ಲಿದ್ದೀವಿ ಬನ್ನಿ ನೋಡೋಣ. ನೇರವಾಗಿ ನಾವು ಎಂಟರ್ ಆಗ್ತಾ ಇದ್ದೀವಿ ಆ್ಯಕ್ಷನ್ ಆ್ಯಂಡ್ ಕರ್ಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ. 3ನೇ ಚಾಪ್ಟರ್ ಅಂದರೆ ಕರ್ಮ ಯೋಗನೇ, ಅದು 8ನೇ ಎಪಿಸೋಡ್ನಲ್ಲಿದ್ದೀವಿ. ಮತ್ತು ನೀಡ್ ಟು ಆ್ಯಕ್ಟ್, ಯಾಕೆ ನಾವು ಕರ್ಮ ಮಾಡಬೇಕು, ಆ್ಯಕ್ಷನ್ ಯಾಕೆ ಬೇಕು, ಬನ್ನಿ ನೋಡೋಣ. ಅಧಿಕ ಮಾಸದ ಭಗವದ್ಗೀತಾ ಜ್ಞಾನಯಜ್ಞ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವೇದಿಕ್ ವೆಲ್ನೆಸ್ನ ನಮ್ಮ ಚಾನಲ್ನಲ್ಲಿ. ಹಿಂದಿನ ದಿನ ನಾವು ನೋಡಿದ್ವಿ ಈ ತ್ರಿಗುಣಗಳು ನಿಸ್ತ್ರೈಗುಣ್ಯ ಆಗೋದು ಹೇಗೆ, ತ್ರಿಗುಣಗಳು ನಮ್ಮನ್ನು ಹೇಗೆ ಬಂಧಿಸುತ್ತವೆ, ಸತ್ವ ರಜಸ್ ತಮಸ್, ಇದರ ಫಲಗಳೇನು, ಯಾವ ಥರ ಇದು ಒಬ್ಬನ್ನು ಪ್ರಚೋದಿಸುತ್ತೆ, ನಮ್ಮ ಎಲ್ಲ ಕರ್ಮಗಳಿಗೆ ಹೇಗೆ ತ್ರಿಗುಣಗಳು ಕಾರಣ ಆಗುತ್ತೆ, ಮತ್ತು ತ್ರಿಗುಣಗಳನ್ನು ನಾವು ಹೇಗೆ ಗೆಲ್ಲೋದು, ಅದನ್ನು ಆಚಾರ್ಯರು ಅದ್ಭುತವಾಗಿ ತಿಳಿಸ್ಕೊಟ್ರು. ಇವತ್ತು ನಾವು ಈ ತ್ರಿಗುಣಗಳಿಂದ ಅಂದರೆ ಗುಣಗಳಿಂದ ಬರುವಂಥದ್ದು ಕರ್ಮ ನಮಗೆ ತುಂಬ ಮುಖ್ಯವಾಗಿ. ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ಏನಾದರೂ ಒಂದು ಮಾಡ್ತಾನೇ ಇರ್ತೀವಿ. ಆದರೆ ಅದರ ಹಿಂದೆ ಇರುವಂಥದ್ದು ತ್ರಿಗುಣ. ಈ ಕರ್ಮಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ನಾವು ಸಾಂಖ್ಯಶಾಸ್ತ್ರದಲ್ಲಿ ನೋಡಿದ್ವಿ, ಬ್ರಾಹ್ಮಿ ಸ್ಥಿತಿ ತಲುಪಿಟ್ರೆ ಸಾಕು, ವೇದಗಳನ್ನು ಸರಿಯಾಗಿ ಓದ್ಕೊಂಡ್ರೆ ಸಾಕು, ಅಷ್ಟೇ ಇದ್ದರೆ ಸಾಕು, ಇಷ್ಟೆಲ್ಲ ಯಾಕೆ ಮಾಡಬೇಕು? ಈ ಕರ್ಮದ ಮಹತ್ವ ಏನು? ಯಾಕೆಂದರೆ ಇದೊಂದನ್ನು ತಿಳಿದೇ ಇದ್ದರೆ ನಮಗೆ ಏನೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಂಬ ಜಟಿಲವಾದದ್ದು. ಆದರೂ ನಮಗೇನಂದರೆ ಭರವಸೆ ಅಂದರೆ ನಮ್ಮ ಜೊತೆ ನಮ್ಮ ಆಚಾರ್ಯ ಇದ್ದಾರೆ, ಅದನ್ನು ಸಿಂಪಲ್ ಆಗಿ ನಮಗೆ ತಿಳಿಸ್ಕೊಡ್ತಾರೆ. ವಿಜೇಂದ್ರಾಚಾರ್ಯ, ತಮಗೆ ಸುಸ್ವಾಗತ. ನಮಸ್ತೆ. ಇವತ್ತು ನಾವು ಕರ್ಮದ ಒಂದು ಜಟಿಲತೆಗೆ, ಆ ಕರ್ಮ ಚಕ್ರಕ್ಕೆ ಸಿಗಾಕೊಳ್ತಾ ಇದ್ದೀವಿ. ಹಾಗಾಗಿ ಅದನ್ನು ನೀವು ನಮ್ಮನ್ನು ದಾಟಿಸ್ಬೇಕು, ಇದರ ಪೂರ್ತಿ ಅರ್ಥ ಆಗೋ ಥರ ನಮಗೆ ತಿಳಿಸ್ಬೇಕು ಅಂತ. ಈ ತ್ರಿಗುಣಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಆ ತ್ರಿಗುಣಗಳನ್ನು ಗೆಲ್ಲೋದು ಹೇಗೆ ಅಂತ ಕೃಷ್ಣ ಏನು ಹೇಳಿದ್ದಾನೆ ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ರಿ ತಾವು. ಈಗ ಆ ಗುಣಗಳಿಂದ ಬರೋದೇ ಕರ್ಮ. ಹಾಗಾಗಿ ಈ ಕರ್ಮವನ್ನು ನಾವು ಎಷ್ಟು ಮಾಡ್ತೀವಿ ಅದರಿಂದ ಇನ್ನೂ ಪಾಪ ಕರ್ಮಗಳು, ಅದಕ್ಕೆ ಮತ್ತೆ ಜನ್ಮ, ಆ ಜನ್ಮಕ್ಕೆ ಮತ್ತೆ ಕರ್ಮಗಳು, ಆ ಕರ್ಮಕ್ಕೆ ಮತ್ತೆ ಜನ್ಮ, ಹೀಗಾಗಿ ಜನ್ಮಾಂತರಗಳು ಬರ್ತಾನೆ ಇರುತ್ತೆ ನಮಗೆ. ಹಾಗಾಗಿ ನಾವು ಕರ್ಮನೇ ಮಾಡೋದು ನಿಲ್ಲಿಸ್ಬಿಟ್ರೆ ಇಷ್ಟೆಲ್ಲ ಯಾಕೆ? ಬರೀ ವೇದ ಓದ್ಕೊಂಡು ನಮ್ಮ ಪಾಡಗೆ ನಾವು ಇದ್ಬಿಡೋಣ, ಜಾಸ್ತಿ ಏನು ಹೆಚ್ಚು ಕೆಲಸಗಳನ್ನೇ ಮಾಡೋದು ಬೇಡ, ಆ ಥರ ಇರೋಕ್ಕೆ ಸಾಧ್ಯ ಇಲ್ವಾ? ಹೀಗಿದ್ಬಿಟ್ರೆ ಏನಾಗುತ್ತೆ? ಇದಕ್ಕೆ ಜ್ಞಾನನೇ ದೊಡ್ಡದು ಅಂತ ಕೃಷ್ಣ ಹೇಳ್ದ. ಈ ಸಾಂಖ್ಯಶಾಸ್ತ್ರದಲ್ಲಿ ತಾವು ಹೇಳಿದ್ರಿ, ಈ ಜ್ಞಾನ ಮುಖ್ಯ, ವೇದಗಳಲ್ಲಿ ಏನು ಜ್ಞಾನ ಬರುತ್ತೆ ಇದನ್ನು ತಿಳ್ಕೊಂಡ್ರೆ ಸಾಕು, ಕರ್ಮ ಯಾಕೆ ಬೇಕು? ಅರ್ಜುನ ಕೂಡ ಅದನ್ನೇ ಕೇಳ್ತಾನೆ, ಈ ಕರ್ಮ ಯಾಕೆ ಬೇಕು ಕೃಷ್ಣ? ಇಷ್ಟೆಲ್ಲ ನಿನ್ನ ಜ್ಞಾನದ ಬಗ್ಗೆ ಹೇಳಿದೆ, ನಾನು ಬರೀ ಜ್ಞಾನದಲ್ಲೇ ಇದ್ಬಿಡ್ತೀನಿ, ಇದಕ್ಕೆ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು?
ಶ್ರೀ ಗುರುಭ್ಯೋ ನಮಃ. ತುಂಬ ಏನು ಅರ್ಜುನನಿಗೆ ಬಂದ ಸಂಶಯಗಳಿದೆ ಈ ವಿಷಯದಲ್ಲಿ, ಅದನ್ನೇ ಕೃಷ್ಣ ವಿವರಿಸ್ತಾ ಹೋಗ್ತಾನೆ. ಅಂದರೆ 2ನೇ ಅಧ್ಯಾಯದಲ್ಲಿ 2 ಅಂಶಗಳನ್ನು ಕೃಷ್ಣ ಪ್ರತಿಪಾದನೆ ಮಾಡಿದ. ಒಂದು, ಕರ್ಮಗಳ ಬಗ್ಗೆ ನೀನು ಯುದ್ಧ ಮಾಡುವಂಥ ಪ್ರಚೋದನೆ ಕೊಡ್ತಾ ಇರುವ ಕೃಷ್ಣ ಜ್ಞಾನಯೋಗದ ಬಗ್ಗೆ ಹೇಳಿಬಿಟ್ಟ. ಆವಾಗ ಅರ್ಜುನ ಕೇಳ್ತಾನೆ, ಈ ಕರ್ಮಯೋಗ ಜ್ಞಾನಯೋಗಗಳಲ್ಲಿ ಜ್ಞಾನಕ್ಕೆ ಸಹಕಾರಿಯಾದದ್ದು ಕರ್ಮ ಹೊರತು ಜ್ಞಾನಯೋಗದಷ್ಟು ಮಹತ್ವ ಕರ್ಮಯೋಗಕ್ಕಿಲ್ಲ. ಹೀಗಿದ್ದ ಮೇಲೆ ನನಗೆ ಅದನ್ನೇ ಹೆಚ್ಚು ಉಪದೇಶ ಮಾಡು, ಅದಕ್ಕೆ ನನಗೆ ಸಪೋರ್ಟ್ ಮಾಡು. ಈ ಯುದ್ಧ ಭೂಮಿಯಲ್ಲಿ ತಂದು ಈ ಗುರು ಹಿರಿಯರನ್ನೆಲ್ಲ ಹೊಡೆದು ಅದರಿಂದ ನೀವು ಹೇಳಿದ ಹಾಗೆ ಕೆಸರಿನಿಂದ ಕೆಸರನ್ನು ತೊಳೆದಂತೆ ಅಂತ ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಅಂತ. ಕೆಸರು ಮುಟ್ಟಿ ಕೈ ತೊಳ್ಕೊಳ್ಳೋ ಬದಲು ಕೆಸರು ಮುಟ್ಟದೇ ಇರೋದೇ ಒಳ್ಳೆಯದಲ್ವಾ? ಈ ಕರ್ಮ ಅನ್ನೋದು ಹಾಗೆ. ಅದು ನಮ್ಮ ಶಾಸ್ತ್ರದಲ್ಲಿಯೂ ಕೂಡ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ತೇಯಂ ಅಂತ. 1 ಜನ್ಮದಲ್ಲಿ 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅಷ್ಟು ಗಹನವಾದ, ಅದನ್ನೇ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸಿಯೊಮ್ಮೆ. ನನಗೆ ಗೊಂದಲದ ಮಾತುಗಳನ್ನಾಡಿ ನನ್ನ ತಲೆ ಕೆಡಿಸ್ತಾ ಇದೆ ಕೃಷ್ಣ. ನನ್ನನ್ನು ಕರ್ಮಯೋಗಕ್ಕೆ ಬಂದು ಪ್ರಾಕ್ಟಿಕಲ್ಲಾಗಿ ನಿಲ್ಲಿಸಿದೆ, ಆದರೆ ಜ್ಞಾನದ ಉಪದೇಶವನ್ನು ಮಾಡ್ತಾ ಇದೆ. ಆದ್ದರಿಂದ ನನಗೆ ಗೊಂದಲ ಆಗ್ತಾ ಇದೆ. ತದೇಕಂ ವದನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ನೀನೇ ಕನ್ಫ್ಯೂಸಲ್ಲಿದೆ ಅಂತ ಕಾಣುತ್ತೆ ಅಂತ ಅರ್ಜುನ. ನನಗೆ ಜ್ಞಾನಯೋಗ ಒಳ್ಳೆಯದಾ ಕರ್ಮಯೋಗ ಒಳ್ಳೆಯದಾ? ನೀನೇ ಒಂದು ನಿರ್ಣಯ ಮಾಡಿ ಹೇಳು. ಒಂದು ಮಾಡು ಅಂತ ಹೇಳು. ಒಂದು ಯುದ್ಧ ಮಾಡು ಅಥವಾ ತತ್ವಜ್ಞಾನ ಸಂಪಾದನೆ. ಹಿಂದಿನ ಮಾತುಗಳಲ್ಲೆಲ್ಲ ಶ್ರವಣಗಳನ್ನೇ ಮಾಡ್ತಾ ಇರಬೇಕು, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಭಗವಂತನ ಕಥಾಶ್ರವಣ. ಅದರಲ್ಲೇ ನಾನು ಆಸಕ್ತನಾಗ್ತೀನಿ. ನೀನು ಒಂದು ಕಡೆ ಸಾಂಖ್ಯಯೋಗವನ್ನು ಹೇಳ್ತಿ, ಮತ್ತೊಂದು ಕಡೆ ಕರ್ಮಯೋಗವನ್ನು ಹೇಳ್ತಿ. ಇದು ನನಗೆ ತುಂಬ ಗೊಂದಲಕ್ಕೆ ಕಾರಣವಾಗಿದೆ ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ. ವಾಸ್ತವಿಕವಾಗಿ ಇದಕ್ಕೆ ಉತ್ತರ ನಾವು ಹೀಗೆ ಹೇಳ್ತಾ ಹೋದರೆ ಸ್ವಲ್ಪ ಮತ್ತೆ ಗೊಂದಲ ಆಗುತ್ತೆ. ನಾನೊಂದು ಪ್ರಧಾನವಾದ ಅಂಶವನ್ನು ಹೇಳಿ ಮತ್ತೆ ಉತ್ತರವನ್ನು ಕೊಡ್ತೇನೆ. ವಾಸ್ತವಿಕವಾಗಿ ಜ್ಞಾನಯೋಗಿ ಆದ ಮೇಲೆ ಕರ್ಮಯೋಗ ಬೇಕಾಗಿಲ್ಲ. ಜ್ಞಾನಯೋಗ ಅಂದರೆ ಒಂದು ಅಪರೋಕ್ಷ ಜ್ಞಾನದ ಹಂತ, ಅಂದರೆ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಅದನ್ನು ಕೃಷ್ಣನೇ ಮುಂದೆ ಹೇಳ್ತಾನೆ. ಸಮಾಧಿ ಅಂದರೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಳ್ಳುವುದು, ಒಳಗಡೆಯ ಜಗತ್ತನ್ನೇ ನೋಡುವುದು. ಅದನ್ನು ಧ್ಯಾನ ಅಂತ ಕರೀತಾರೆ. ಉದಾಹರಣೆಗೆ ವಿಶ್ವಾಮಿತ್ರರು ಜಪಕ್ಕೆ ಕೂತ್ಕೊಂಡ್ರು, 1000 ವರ್ಷ ಹಗಲು ರಾತ್ರಿಗಳ ವ್ಯತ್ಯಾಸವೇ ತಿಳಿಲಿಲ್ಲ ಅವರಿಗೆ. ಯಾಕೆಂದರೆ ಅಂತರ್ಮುಖಿಗಳಾಗಿ ಬಿಟ್ಟಿದ್ರು ಅಂತ ಹಿಂದಿನ ಕಾಲದ ತಪಸ್ಸುಗಳಿದೆ. ಅದನ್ನು ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಅಂಥವರಿಗೆ ಬಾಹ್ಯ ಕರ್ಮಗಳು ಬೇಕಾಗಿಲ್ಲ. ಬಾಹ್ಯ ಕರ್ಮಗಳಂಥವರಿಗೆ ಬೇಕಾಗಿಲ್ಲ. ಅಲ್ಟಿಮೇಟ್ ಕೃಷ್ಣನ ಉಪದೇಶ ಏನು ಅಂದರೆ, ನೀನು ಜ್ಞಾನಯೋಗಿ ಆಗು, ನಿನಗೆ ಕರ್ಮಗಳು ಬೇಕಾಗಿಲ್ಲ. ಆದರೆ ಇನ್ನೂ ಆ ಹಂತ ಮುಟ್ಟದೇ ಇದ್ದಾಗ ಕರ್ಮ ಮಾಡಲಿಲ್ಲ ಅಂದರೆ ಏನು ಮಾಡ್ತಿ? ಈ ಕಡೆ ಇನ್ನೂ ನೀನು ಅಸಂಪ್ರಜ್ಞಾತ ಸಮಾಧಿ ಯೋಗಿ ಆಗಲಿಲ್ಲ, ಈಚೆ ಕರ್ಮವನ್ನೂ ಮಾಡಲಿಲ್ಲ. ಯಾವುದು ಇದೆ? ಇದು ಎರಡನ್ನು ಬಿಟ್ಟು ಇನ್ನು ಯಾವುದಿದೆ ಮಾರ್ಗ? ಒಂದೋ ಕರ್ಮಯೋಗಿ ಆಗಬೇಕು, ಒಂದೋ ಜ್ಞಾನಯೋಗಿ ಆಗಬೇಕು. ಜ್ಞಾನಯೋಗದ ಹಂತ ಮುಟ್ಟಿಲ್ಲ, ಕರ್ಮವನ್ನು ಮಾಡಲ್ಲ ಅಂದರೆ ನೀನು ಯಾವ ಸ್ಥಿತಿ ನಿಂದು? ನಿನ್ನ ಬದುಕಿನ ಎಲ್ಲ ವ್ಯವಸ್ಥೆಗಳೇ ಅಪ್ರಾಮಾಣಿಕ ಅಂತ ಆಗಿಬಿಡುತ್ತೆ. ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ. ಅದನ್ನು ಕೃಷ್ಣ ಮಿಥ್ಯಾಚಾರಿ ಅಂತ ಕರೀತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್. ಯಾರು ಹೊರಗಡೆಯಿಂದ ನೋಡಲಿಕ್ಕೆ ಏನೋ ಕರ್ಮ ಮಾಡ್ತಾ ಇಲ್ಲ, ಒಳಗಡೆಯಿಂದ ನಾನು ಹಂಗೆ ಮಾಡಬೇಕಾಯಿತು, ಹಿಂಗೆ ಮಾಡಬೇಕಾಗಿತ್ತು, ಮನಸ್ಸಿನಲ್ಲಿ ಮಂಡಿಗೆ ಮಾಡೋದು ಅಂತಾರಲ್ಲ, ನೀನು ಡಂಬಾಚಾರಿ. ನೀನು ಒಂದು ಕಡೆಯಿಂದ ಭಗವತ್ ಪ್ರಜ್ಞೆ ಜಾಗೃತ ಆಗಿಲ್ಲ, ಜಗತ್ತಿನ ವಿಚಾರಗಳನ್ನು ಮನಸ್ಸು ಮೆಲುಕು ಹಾಕ್ತಾನೇ ಇದೆ. ಒಂದೋ ಜಗತ್ತನ್ನು ಸಂಪೂರ್ಣ ಮರಿಬೇಕು. ಅಂತಹ ಪಕ್ವಸ್ಥಿತಿಯನ್ನು ನೀನು ಪಡೆದರೆ ನಿನಗೆ ಕರ್ಮದ ಸಂಬಂಧ ಇಲ್ಲ. ನೀನು ಅಂಥ ಪಕ್ವಸ್ಥಿತಿಯನ್ನು ಪಡೆದಿಲ್ಲ, ಪಕ್ವಯೋಗಿ ಆಗದೇ ಇದ್ದಾಗ ನಾನು ಕರ್ಮ ಮಾಡಲ್ಲ ಅಂದರೆ ಅದು ಹೇಗೆ ಸಾಧ್ಯ? ಅದನ್ನೇ ಕೃಷ್ಣ ಹೇಳ್ತಾನೆ. ಕರ್ಮ ಮಾಡ್ದೇ ಇರಲಿಕ್ಕಾಗುತ್ತಾ? ಈಗ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಏನೂ ಮಾಡಲ್ಲ. ಅಲ್ಲ, ಸುಮ್ಮನೆ ಕೂತ್ಕೊಂಡಿದ್ದು ಒಂದು ಕೆಲಸನೇ ತಾನೆ. ನೀವೇನು ಮಾಡ್ತಾಯಿದ್ರಿ ಅಂದರೆ ಸುಮ್ಮನೆ ಕೂತ್ಕೊಂಡು, ಅದು ಒಂದು ಕರ್ಮವೇ. ಯಾಕೆ ಹೇಳಿ? ಸಣ್ಣ ಮಕ್ಕಳದ್ದು ಗೊತ್ತಾಗುತ್ತೆ. ತುಂಬ ಹೈಪರ್ ಆ್ಯಕ್ಟಿವಿಟಿ ಇದ್ದಾಗ ಅಪ್ಪ ಅಮ್ಮ ಮಗು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಡಾಕ್ಟ್ರ್ ಏನಾದರೂ ಒಂದು ಮದ್ದು ಕೊಡಿ ಅಂತ ಕೇಳ್ತಾರೆ. ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಕೆಲಸ. ಅಬ್ಬಾ ನನ್ನ ಮಗು ಸುಮ್ಮನೆ ಕೂತಿದೆ, ಅದು ಒಂದು ಕೆಲಸವೇ. ಆದ್ದರಿಂದ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಅಂದರೆ ಕರ್ಮ ಅನ್ನೋದನ್ನು ನಾವು ಸುಮ್ಮನೆ ಕೈಯಲ್ಲಿ ಮಾಡುವುದನ್ನೇ ಕರ್ಮ ಅಂತ ತಿಳ್ಕೊಂಡಿದ್ದೇವೆ. ಅದಕ್ಕೆ ಕೃಷ್ಣನ ವಿವರಣೆ ಏನಿದೆ ಅಂದರೆ, ವಾಚನಿಕವಾದ ಕರ್ಮ ಇದೆ, ದೈಹಿಕವಾದ ಕರ್ಮ ಇದೆ, ಮಾನಸಿಕವಾದ ಕರ್ಮ ಇದೆ. ನೀನು ದೇಹವನ್ನು ಸ್ಟಾಪ್ ಮಾಡ್ಬೋದೇ ಹೊರತು ಕೆಲವೊಮ್ಮೆ ಮಾತು ಸ್ಟಾಪ್ ಆಗಲ್ಲ.
ಇದು ಎರಡನ್ನೂ ನಿಲ್ಲಿಸ್ಬೋದು, ಆದರೆ ಮನಸ್ಸು ಸ್ಟಾಪ್ ಆಗಲ್ಲ. ಮನಸ್ಸಿನಲ್ಲಿ ಕರ್ಮಗಳು ನಡೀತಾನೆ ಇರುತ್ತೆ. ಅದು ಬಿಡಿ, ದೇಹದಿಂದಲೂ ನಡೆಯುತ್ತೆ. ಈಗ ಉಸಿರಾಟ ಆಡ್ದೇನೆ ಕೂತ್ಕೊಳ್ಳಿ ನೋಡೋಣ, ಅದು ಒಂದು ಕರ್ಮವೇ ಅಲ್ವಾ, ಆ್ಯಕ್ಷನ್ ಅಲ್ವಾ. ಉಸಿರಾಟ ಮೇಲೆ ತಗೊಳ್ಳೋದು, ಒಳಗೆ ಗಾಳಿ ಬಿಡೋದು, ಕರ್ಮ ಇಲ್ಲದೆ ನಿಮ್ಮ ಜೀವನ ಹೇಗಿದೆ? ಹಾಗಾಗಿ ಭಗವದ್ಗೀತೆಯಲ್ಲಿ ತುಂಬ ಪ್ರಧಾನವಾದ ಅಂಶವನ್ನು ಕೃಷ್ಣ ಹೇಗೆ ಚಿತ್ರಣ ಮಾಡಿದ್ದಾನೆ ಅಂದರೆ, ಕರ್ಮಯೋಗ ಜ್ಞಾನಯೋಗ ಎರಡೂ ಇಂಪಾರ್ಟೆಂಟ್. ತುಂಬ ಪರಿಪಕ್ವ ಸ್ಥಿತಿ ಪಡೆದಾಗ ಅವನು ಪಕ್ವಯೋಗಿಗೆ ಕರ್ಮದ ಸಂಬಂಧ ಕಡಿಮೆ ಇದೆ, ಏನು ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಅಪರೋಕ್ಷ ಜ್ಞಾನಿ ಆದರೂ ಕೂಡ ಅವನು ತ್ರೈಲೋಕ್ಯೋದ್ಧರಣ ಕ್ಷಮಃ ಶ್ರೌತಂ ಸ್ಮಾರ್ತಂ ನ ಪರಿತ್ಯಜೇತ್. ಅವನು 3 ಲೋಕವನ್ನೇ ಎತ್ತುವ ಸಾಮರ್ಥ್ಯ ಇದ್ದರೂ ಕೂಡ ತನಗೆ ವಿಹಿತವಾದ ಕರ್ಮವನ್ನು ತಾನು ಮಾಡಲೇಬೇಕು. ಅಂದರೆ ಅಸಂಪ್ರಜ್ಞಾತ ಸಮಾಧಿಯಿಂದ ಹೊರಗೆ ಬಂದ ಅಂದ ತಕ್ಷಣ ಅವನು ಕರ್ಮ ಮಾಡಬೇಕು. ಈಗ ಅವನು 3 ಹಗಲು 3 ರಾತ್ರಿ ಗೊತ್ತಾಗಿಲ್ಲ ದೇವರ ಧ್ಯಾನದಲ್ಲಿ, ಆಮೇಲೆ ಎಚ್ಚರ ಆಯಿತು, ಈಗ ಹಗಲು ಒಂದು ಗೊತ್ತಾದ ತಕ್ಷಣ ಸಂಧ್ಯಾವಂದನೆ ಮಾಡಬೇಕು. ಅವನು 3 ದಿನ ಮಾಡಿದ್ದಕ್ಕೆ ದೋಷ ಬರಲಿಲ್ಲ, ಮಾಡ್ದೇ ಇದ್ದದ್ದಕ್ಕೆ. ಈಗ ಎಚ್ಚರ ಆದಮೇಲೆ ಮಾಡಲಿಲ್ಲ ಅಂದರೆ ದೋಷ ಇದೆ. ನೀನೀಗ ಎಚ್ಚರದಲ್ಲಿದೆ, ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡಲೇಬೇಕು. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿಡದೆ ನ ಪ್ರಸಿದ್ಧದ ಕರ್ಮಣಃ. ನಿನ್ನ ದೇಹದ ಚೇಷ್ಟೆ ನಡಿಬೇಕಲ್ಲ. ಈಗ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಯುದ್ಧದಲ್ಲಿ ಸುಮ್ಮನೆ ಕೂತ್ಕೊಳ್ತಿ, ನಿನ್ನ ದೇಹಕ್ಕೆ ಆಹಾರ ಬೇಕು, ಅದಕ್ಕೊಂದು ಪಾಕ ಮಾಡಬೇಕು, ಅದಕ್ಕೆ ತಿನ್ನಬೇಕು, ಸುಮ್ಮನೆ ಕೂತ್ಕೋ. ಊಟನೂ ಮಾಡಬೇಡ, ಉಸಿರಾಟನೂ ಆಡಬೇಡ, ಈ ಸ್ಥಿತಿಯನ್ನು ಮುಟ್ತೀಯ. ನಿನಗೆ ಅದೆಲ್ಲ ಬೇಕು, ಊಟ ಬೇಕು, ಉಸಿರಾಟ ಬೇಕು, ನಿದ್ರೆ ಬೇಕು, ಇವೆಲ್ಲ ಬೇಕು. ಆದರೆ ಒಂದು ಪೂಜಾರೂಪವಾದ ಯುದ್ಧರೂಪವಾದ ಕರ್ಮ ಮಾಡು ಅಂದರೆ ಅದು ಬೇಡ. ಇದು ನೀನು ಡಾಂಬಿಕಾ ಆಚಾರಿ ನೀನು. ಆದ್ದರಿಂದ ನನ್ನ ಮಾತಿನಲ್ಲಿ ಯಾವುದೇ ಗೊಂದಲ ಇಲ್ಲ, ನಿನ್ನ ಆಚರಣೆಯಲ್ಲೇ ಗೊಂದಲ ಇದೆ ಅಂತ ಕೃಷ್ಣ ವಾಪಸ್ ಹೇಳ್ತಾನೆ ಅರ್ಜುನನಿಗೆ. ಹಾಗಾಗಿ ಪ್ರಧಾನವಾದ ನಿಮ್ಮ ಪ್ರಶ್ನೆಗೆ ಸರಳವಾದ ಉತ್ತರ ಏನು ಅಂದರೆ, ಅಸಂಪ್ರಜ್ಞಾತ ಸಮಾಧಿ ಅಂದರೆ ಜಗತ್ತನ್ನೇ ಮರೆತವರಿಗೆ. ಈಗ ರಾತ್ರಿ ಪೂರ್ಣ ಮಲಗಿದ್ದೇವೆ, ಮಲಗಿದಾಗ ನಮಗೆ ಬಾಹ್ಯ ಅಭಿಮಾನವೇ ಇಲ್ಲ. ಆವಾಗ ನಮಗೆ ಏನೋ ಯಾವುದೋ ಒಂದು ಒಳ್ಳೆ ಮಾತು ಹೇಳಿದರು, ಹರಿನಾಮ ಸ್ಮರಣೆ ಮಾಡು ಅಂತ ಯಾರೋ ಕಿವಿಲಿ ಹೇಳಿದರು, ನಾನು ಮಾಡಲಿಲ್ಲ. ನೋಡಿದ್ಯಾ, ಮಧ್ಯರಾತ್ರಿ 2 ಗಂಟೆಗೆ ನಾನು ಹರಿನಾಮ ಸ್ಮರಣೆ ಮಾಡಿದ್ರೆ ನೀನು ಮಾಡಲಿಲ್ಲ, ಪಾಪಿ ಆದಿ. ನನಗೆ ಕೇಳಿಸೇ ಇಲ್ಲ, ಅದು ನನಗೆ ಮೆಸೇಜೇ ಮುಟ್ಟಿಲ್ಲ, ನನಗೆ ದೋಷವೇ ಅಲ್ಲ. ಅದೇ ಎಚ್ಚರ ಇದ್ದಾಗ ನೀವು ಹೇಳಿದರೂ ಮಾಡಲಿಲ್ಲ, ಅಪ್ಪ ಹೇಳಿದ್ರು ಮಗ ಮಾಡಲಿಲ್ಲ ಅಂದರೆ ಅದು ದೋಷ ಆಗುತ್ತೆ. ಆದ್ದರಿಂದ ಈ ಶರೀರದ ಅಭಿಮಾನ ಕಳೆದುಕೊಂಡವರಿಗೆ ಅದು ದೋಷ ಆಗಲ್ಲ ಅನ್ನುವ ವ್ಯವಸ್ಥೆ ಇರಲಿ. ನಿನಗಿನ್ನೂ ಅಭಿಮಾನ ಇದೆ, ಹಾಗಾಗಿ ನೀನು ಈ ಕರ್ತವ್ಯದಿಂದ ಹಿಂತಿರುಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೃಷ್ಣನ ಪ್ರಧಾನವಾದ ಉತ್ತರ. ಕೃಷ್ಣನ ಮಾತಿನಲ್ಲಿ ಯಾವುದೂ ಗೊಂದಲ ಇಲ್ಲ, ನೀವು ಅದನ್ನು ಅರ್ಥ ಮಾಡಿಕೊಂಡು ಹೋಗುವ ಪದ್ಧತಿಯಲ್ಲಿ ಗೊಂದಲ ಇದೆ. ಕೃಷ್ಣ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂದರೆ, ನೀನು ಕರ್ಮ ಮಾಡಲೇಬೇಕು, ಕರ್ಮ ಹೇಗೆ ಮಾಡಬೇಕು ಅಂತ ಹಿಂದೆ ಹೇಳಿದಾನಷ್ಟೇ. ಅಲ್ಲಿ ಕರ್ಮವನ್ನು ಬಿಟ್ಟು ಜ್ಞಾನಕ್ಕೆ ಮಹತ್ವ ಅನ್ನುವ ಸೆಂಟೆನ್ಸ್ ಬರಲೇ ಇಲ್ಲ ಅಲ್ಲಿ. ಆದ್ದರಿಂದ ಇಲ್ಲಿ ಗೊಂದಲ, ನೀನು ಒಂದು ಬಾರಿ ಜ್ಞಾನಕ್ಕೆ ಮಹತ್ವ ಕೊಡ್ತಿ, ಇನ್ನೊಂದು ಬಾರಿ ಕರ್ಮಕ್ಕೆ ಮಹತ್ವ ಕೊಡ್ತಿ. ನಾನು ಹಾಗೆ ಮಾಡೇ ಇಲ್ಲ, ಕರ್ಮದಲ್ಲೇ ಜ್ಞಾನದ ಮಹತ್ವವನ್ನು ಬೋಧನೆ ಮಾಡಿದ್ದೀನಿ. ಮಾಡುವ ಪೂಜೆಯಲ್ಲಿಯೇ ಈಗ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಒಂದು ಶ್ರೀ ತುಳಸಿ ದೇವರಿಗೆ ಹಾಕಬೇಕಾದ್ರೆ 5,000 ಚಿಲ್ಲರೆ ಭಗವದ್ ರೂಪಗಳು ಅಲ್ಲಿ ಇದೆ ಅಂತ ಅನುಸಂಧಾನ ಮಾಡಿ ತುಳಸಿ ಹಾಕಿ, ಶಾಲಗ್ರಾಮದಲ್ಲಿ ಇಷ್ಟು ರೂಪಗಳಿದೆ ಅಂತ ಅನುಸಂಧಾನ ಮಾಡಿ, ಪುಷ್ಪವನ್ನು ಸಮರ್ಪಣೆ ಮಾಡಬೇಕಾದ್ರೆ ಇಷ್ಟು ರೂಪಗಳಿಂದ ಭಗವಂತ ಇದ್ದಾನೆ. ಜಡವಾಗಿ ಹೂ ಹಾಕುವುದು ಬೇರೆ, ಅದರಲ್ಲಿ ಜ್ಞಾನಪೂರ್ವಕವಾಗಿ ಕರ್ಮ ನಡೀತಾನೇ ಇದೆ. ಕರ್ಮದಲ್ಲಿ ಜ್ಞಾನದ ಸಂಯೋಜನೆ ಮಾಡಿಕೊಳ್ಳಿ ಅನ್ನೋದು ಕೃಷ್ಣನ ಉತ್ತರ ಆಗಿದೆ. ಹಾಗಾಗಿ ಇದರಲ್ಲಿ ಯಾವುದೇ ಗೊಂದಲದ ಅಂಶಗಳು ಯಾವುದೂ ಇಲ್ಲ ಅನ್ನೋದು ಕೃಷ್ಣನ ನೇರ ಉತ್ತರ. ಆಚಾರ್ಯ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ಈ ಒಂದು ಕರ್ಮ ನಾವೇನೇನು ಮಾಡ್ತಿದ್ವಿ ಅದು ಜ್ಞಾನಪೂರ್ವಕವಾಗಿ ಮಾಡಬೇಕು, ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಮನಸ್ಸಿನಾಗಲಿ ದೇಹದಲ್ಲಾಗಲಿ ನಡೀತಾನೆ ಇರುತ್ತೆ, ಕರ್ಮ ಅಂತೂ ನಡೀತಾನೆ ಇರುತ್ತೆ. ಹಾಗಾಗಿ ಅದನ್ನು ಈ ಕರ್ಮದ ಹೇಗೆ ಸೃಷ್ಟಿ ಹೇಗಾಯಿತು ಅಂತ ಅಂದರೆ, ಈ ಚಕ್ರ ಈಗ ನಾವು ಒಬ್ಬರು ಕರ್ಮ ಮಾಡ್ತಿದ್ವಿ, ನಾವು ಒಬ್ಬರೇ ಮಾಡ್ತಿಲ್ಲ. ಯಾಕೆಂದರೆ ನಮ್ಮದು ಕರ್ಮದ ಕನೆಕ್ಷನ್ನು ಬೇರೆ ಇಡೀ ಜಗತ್ತಿನ ಜೊತೆಗಿದೆ, ಇಲ್ಲ ನಮ್ಮ ಜೊತೆ ಇರುವಂತಹ ಬೇರೆ ವ್ಯಕ್ತಿಗಳ ಜೊತೆ ಇದೆ. ಇದಕ್ಕೆಲ್ಲ ಯಾವ ಥರದ ಒಂದು ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ, ಈ ಕರ್ಮದ ಚಕ್ರ ಅಥವಾ ಕನೆಕ್ಷನ್ನು ಯಾವ ಥರ ಇದೆ ಅಂತ ಹೇಳಿ. ಅದೇ ಈಗ ಕರ್ಮಗಳ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸಿತ ಅಂತ ಒಂದಷ್ಟು ವಿಧಿ ನಿಷೇಧ ರೂಪವಾದ ವೇದಗಳಿದ್ದಾವೆ. ಕರ್ಮ ಅನ್ನೋದು ಏನಿದೆ ಮೂಲಭೂತವಾಗಿ ಅನಾದಿ ಕಾಲದಿಂದ ಜೀವರಿಗೆ ಅಂಟಿಕೊಂಡಿದೆ. ಅದು ಅಂದರೆ ಇಷ್ಟು ಕರ್ಮಗಳನ್ನು ಮಾಡಿಯೇ ಅದರ ಪೂರ್ಣತೆಯನ್ನು ಹೊಂದಬೇಕು ಅವನು, ಅಂದರೆ ಅದೊಂದು ಸಾಧನೆಯ ದಾರಿ. ಕರ್ಮ ಅನ್ನೋದು ಏನಿದೆ ಅದು ಫಲವನ್ನು ಪಡಿಲಿಕ್ಕೆ ಬೇಕಾದ ಒಂದು ದಾರಿ. ಕರ್ಮ ಮಾಡ್ತಾ 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 ಜ್ಞಾನಕ್ಕೆ ಜಾರ್ತಾನೆ, ಜ್ಞಾನದಲ್ಲಿ ಪೂರ್ಣತೆಯನ್ನು ಪಡಿತಾನೆ, ಪೂರ್ಣತೆಯನ್ನು ಪಡೆದ ಮೇಲೆ ಅದರ ಫಲರೂಪವಾದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎನ್ನುವುದು ಇಷ್ಟು ಅನಾದಿ ಕಾಲದಿಂದ ಬಂದಿರುವಂತಹ ಕರ್ಮ ಸಿದ್ಧಾಂತದ ಜೊತೆಗೆ ಜ್ಞಾನದ ಮಾರ್ಗ. ಅದರಲ್ಲಿ ಆ ಯಜ್ಞ ಅನ್ನೋದು ಮಧ್ಯದಲ್ಲಿ ಒಂದಿದೆ, ಜೀವನ ಯಜ್ಞ ಅಂತ ಕರೆದಿದ್ದಾರೆ.
ನಮ್ಮ ಬದುಕಿನ ಒಂದು ಕರ್ತವ್ಯಗಳು. ಆ ಕರ್ತವ್ಯಗಳಲ್ಲಿ ಭಗವಂತ ದೇವತೆಗಳಿಗೂ ಜೀವರಿಗೂ ಒಂದು ಸಂಬಂಧವನ್ನು ಏರ್ಪಡಿಸಿದ್ದಾನೆ. ಆ ದೇವತೆಗಳನ್ನು ನಾವು ಕರ್ಮದ ಮೂಲಕ ಆರಾಧನೆ ಮಾಡಬೇಕು. ಆ ದೇವತೆಗಳು ಅದರ ಫಲ ರೂಪವಾಗಿ ನಮಗೆ ಇಂತಹ ಶರೀರಾದಿಗಳನ್ನು ಕೊಡ್ತಾರೆ. ಅವರ ಅನುಗ್ರಹಕ್ಕೆ ನಾವು ಮತ್ತೆ ಪಾತ್ರರಾಗ್ತೇವೆ. ಉದಾಹರಣೆಗೆ, ಈಗೊಂದು ನಾನು ಮನುಷ್ಯ ಜನ್ಮದಲ್ಲಿ ಮನುಷ್ಯನಿಗೆ ವಿಹಿತವಾದ ಕರ್ಮಗಳನ್ನೇ ಮಾಡಿದರೆ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ದೇವರ ಅಸಿಸ್ಟೆಂಟ್ಸು, ದೇವತೆಗಳು, ಅವರೆಲ್ಲ ಏನೇನು ಕರ್ಮಗಳನ್ನು ಮಾಡಿದ್ದಾನೆ ಅಂತ ನೋಡಿ ಇದೇ ಜನ್ಮದಲ್ಲಿ ಕೊನೆಗೆ ಅವರೊಂದು ರಿಸಲ್ಟ್ ಕೊಡ್ತಾರೆ. ಪ್ರಾಣದೇವರನ್ನು ಮುಂದಿಟ್ಟುಕೊಂಡು ದೇವತೆಗಳೆಲ್ಲ ಒಂದು ಅಪ್ಲಿಕೇಶನ್ ಬರೋದು ಪ್ರಾಣದೇವರಿಗೆ ಕೊಡ್ತಾರೆ. ಪ್ರಾಣದೇವರು ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ, ಮನುಷ್ಯ ಇವನಿಗೆ ಸಂಬಂಧಪಟ್ಟ ಕರ್ಮಗಳನ್ನೆಲ್ಲ ಇವರು ಮಾಡಿದಾರಾ ಅಂತ. ಆ ಅಪ್ಲಿಕೇಶನ್ ತೊಗೊಂಡು ಭಗವಂತ ಈ ಜನ್ಮದಲ್ಲೇ ಮುಂದಿನ ಜನ್ಮದ ನಿರ್ಣಯ ಆಗುತ್ತೆ. ಸಾಮಾನ್ಯ ಪರೀಕ್ಷೆ ಬರೆದು ಎದ್ದು ಬಂದು ಆಮೇಲೆ ರಿಸಲ್ಟ್ ಬರುತ್ತೆ. ಇಲ್ಲಿ ಹಾಗಲ್ಲ, ನಾವು ಸಾಯುವ ದಿನ ಮುಂದಿನ ಜನ್ಮ ಫಿಕ್ಸ್ ಆಗಿರುತ್ತೆ. ಸಾಯುವ ದಿವಸವೇ ರಿಸಲ್ಟ್ ಬಂದಾಗಿರುತ್ತೆ, ಇವನು ಏನಾಗಿ ಮುಂದೆ ಹುಟ್ಟುತ್ತಾನೆ ಅಂತ. ಈ ಥರದ ಕರ್ಮ ಸಿದ್ಧಾಂತ ಇದೆ. ಆದರೆ ಈ ಜನ್ಮದ ಕರ್ಮವೇ ಮುಂದಿನ ಜನ್ಮಕ್ಕೆ ಬರುತ್ತಾ ಅಂದರೆ ಇಲ್ಲ. ಯಾಕೆಂದರೆ ನಾನು ಅವಾಗ ಒಂದು ಮಾತು ಹೇಳಿದೆ, 10 ಜನ್ಮಕ್ಕೆ ಬೇಕಾಗುವ ಕರ್ಮಗಳನ್ನು ಇವನು ಮಾಡಿರ್ತಾನೆ. ಹಾಗಾಗಿ ತುಂಬ ಸ್ಟಾಕ್ ಇದೆ. ಯಾವುದೋ ಒಂದು ಜನ್ಮದ ಕರ್ಮವನ್ನು ತೆಗೆದುಕೊಳ್ತಾನೆ. ಆ ಕರ್ಮದ ಹಿನ್ನೆಲೆಯಲ್ಲಿ ಭಗವಂತ ಇನ್ನೊಂದು ಜನ್ಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಅದು ಯಾವ ಕರ್ಮವನ್ನು ತೆಗೆದು ಹೇಗೆ ನಮಗೆ ಜನ್ಮವನ್ನು ಕೊಡಬೇಕು ಅನ್ನೋ ವಿಷಯದಲ್ಲಿ ಸಂಪೂರ್ಣ ನಿಯಾಮಕತ್ವ ಅವನದ್ದಿದೆ. ನಮ್ಮ ಸೋಲಿದೆ ಅದರಲ್ಲಿ. ಅಂದರೆ ನಮ್ಮ ಇಚ್ಛೆಗಳಿಂದ ನಾವು ಅದು ಯಾವುದನ್ನು, ಯಾವ ಕರ್ಮದ ವಿಪಾಕದಿಂದ ನಾನು ಈ ಜಾಗಕ್ಕೆ ಬಂದೆ, ಇಂಥ ಅಮ್ಮನನ್ನು ಪಡೆದೆ ಅನ್ನೋದು ನಮಗೆ ಅಜ್ಞಾನಿಗಳಾದ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು, ನಮ್ಮ ಬದುಕಿನ ಒಂದು ನೇತಾರರು ದೇವತೆಗಳಿದ್ದಾರೆ. ಅವರಿಗೂ ನೇತಾರನಾಗಿ ಮುಖ್ಯ ಪ್ರಾಣ ಇದ್ದಾನೆ, ಅವನಿಗೂ ನಿಯಾಮಕನಾಗಿ ಭಗವಂತ ಇದ್ದಾನೆ. ಹಾಗಾಗಿ ನಿಮ್ಮ ಪಾಲಿನ ಕರ್ಮಗಳನ್ನು ದೇವತೆಗಳ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡಿ. ದೇವಾನ್ ಭಾವಯಿತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ. ದೇವತೆಗಳನ್ನು ನೀವು ಪೂಜಿಸಿ, ಆ ದೇವತೆಗಳು ನಿಮಗೆ ಬೇಕಾದ್ದನ್ನು ಕೊಡ್ತಾರೆ. ಒಂದು ರೀತಿಯಲ್ಲಿ ಏನು ಅಂದರೆ, ಆ ದೇವತೆಗಳಿಗೆ ಬೇಕಾದ ಆಹಾರ ಮನುಷ್ಯರ ಕೈಯಲ್ಲಿದೆ. ಇಲ್ಲದೇನಿದ್ರೆ ಜಗಚ್ಚಕ್ರ ನಡೆಯಲ್ಲ. ಅದು ಮುಂದೆ ಜಗಚ್ಚಕ್ರದ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ. ಅದು ಹೇಗೆ ಅನ್ನೋದರ ಬಗ್ಗೆ ಇನ್ನೂ ಸಂಪೂರ್ಣ ವಿವರಣೆ ಮುಂದಿದೆ. ದೇವತೆಗಳ ಆಹಾರ ಮನುಷ್ಯರ ಕೈಯಲ್ಲಿದೆ, ಮನುಷ್ಯರ ಆಹಾರ ದೇವತೆಗಳ ಕೈಯಲ್ಲಿದೆ. ಹಾಗಾಗಿ ಕೆಲಸ ನಡೆಯುತ್ತೆ. ಈಗ ಮಗು ಹೋಮ್ವರ್ಕ್ ಮಾಡಬೇಕು, ಆಹಾರ ಅಮ್ಮನ ಕೈಯಲ್ಲಿದೆ, ಆಯಿತಾ. ಮಗು ಹೋಮ್ವರ್ಕ್ ಮಾಡಿದರೆ ಅದರ ಮಾರ್ಕ್ ಎಲ್ಲ ಮಗುವಿನ ಕೈಯಲ್ಲೇ ಇದೆ. ಹಾಗಾಗಿ ಅಮ್ಮ ಆಹಾರ ಕೊಡ್ತೀನಿ ಅಂದರೆ ಮಗು ಹೋಮ್ವರ್ಕ್ ಮಾಡುತ್ತೆ, ಮಗು ಹೋಮ್ವರ್ಕ್ ಮಾಡಿದ್ಮೇಲೆ ಅಮ್ಮ ಆಹಾರ ಕೊಡ್ತಾಳೆ. ಹೀಗೆ ಪರಸ್ಪರ ಅದರ ಸಂಬಂಧ ಇದೆ. ಆ ಥರ ನಾವೆಲ್ಲ ಸತ್ಕರ್ಮಗಳನ್ನು ಮಾಡಿದರೆ ಅದರ ಪುಣ್ಯ ಅತಿಶಯದಿಂದ ಸೂರ್ಯೋದಯ, ಸರಿಯಾದ ಸಕಾಲದಲ್ಲಿ ಮಳೆ ಬೆಳೆ ಇದೆಲ್ಲ ಬರುತ್ತೆ. ಅದು ದೇವತೆಗಳಿಗೆ ಆಹಾರ. ನಮ್ಮ ಕರ್ಮಗಳೇ ದೇವತೆಗಳಿಗೆ ಒಂದು ಬಲ. ಅಂದರೆ ನಾವು ದೇವತೆಗಳಿಗೆ ಆಹುತಿ ಕೊಡೋದು ಯಜ್ಞದಲ್ಲಿ ಒಂದೇ ಅಲ್ಲ, ಮಾಡುವ ಸತ್ಕರ್ಮಗಳೆಲ್ಲ ದೇವತೆಗಳಿಗೆ ಫಲ. ದೇವತೆಗಳಿಗೆ ನಾವು ಮಾಡುವ ಸತ್ಕರ್ಮಾಚರಣೆಗಳಿಂದ ತುಂಬ ಬಲ ಬರುತ್ತೆ. ಉದಾಹರಣೆಗೆ, ನಿಮಗೊಂದು 3-4 ಜನ ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ. ಅವರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೊಳ್ಳೆ ರೀತಿಯಲ್ಲಿ ಅವರು ಸಾಧನೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ಖ್ಯಾತಿ ಜಾಸ್ತಿ ಆಗ್ತಾ ಇರುತ್ತೆ, ನಿಮಗೆ ಅದರ ಬಲ ಬರುತ್ತೆ. ಅವರು ಸಂಪಾದನೆ ಮಾಡಿದರೆ ಅದರಲ್ಲೂ ನಿಮಗೊಂದು ಶೇರ್ ಇದೆ. ಆ ಥರ ದೇವತೆಗಳಿಗೆ ಬಲ, ಭೂಲೋಕದ ಮನುಷ್ಯರ ಕರ್ತವ್ಯಗಳಿಂದ ಅವರಿಗೆ ಬಲ ಬರುತ್ತೆ. ಆದ್ದರಿಂದ ಅವರ ಆಹಾರ ಎಲ್ಲ ಎಲ್ಲಿದೆ ಅಂದರೆ ಮನುಷ್ಯರ ಕೈಯಲ್ಲಿದೆ, ಮನುಷ್ಯರ ಆಹಾರ ಎಲ್ಲಿದೆ ಅಂದರೆ ದೇವತೆಗಳ ಕೈಯಲ್ಲಿದೆ. ಮಳೆ ಬರಬೇಕು, ಆಮೇಲೆ ಬೆಳೆ ಆಗಬೇಕು, ಅದಕ್ಕೆ ಬೇಕಾದ ಆಹಾರ, ಇಂದ್ರಿಯಗಳ ವ್ಯಾಪಾರ, ಪಂಚಭೂತಗಳ ವ್ಯಾಪಾರ, ಈ ಎಲ್ಲ ಚೇಷ್ಟೆಗಳನ್ನು ಮಾಡುವರು ದೇವತೆಗಳು. ನಮ್ಮ ಆಹಾರ ಅವ್ರ ಕೈಯಲ್ಲಿದೆ. ಅದಕ್ಕೆ ಬ್ರಹ್ಮದೇವ ಸೃಷ್ಟಿ ಮಾಡಬೇಕಾದ್ರೆ ಇಬ್ಬರಿಗೆ ಗಂಟು ಹಾಕಿದ. ನಮ್ಮ ಆಹಾರವನ್ನು ಅವ್ರ ಕೈಲಿ ಕೊಟ್ಟ, ಅವರ ಆಹಾರವನ್ನು ನಮ್ಮ ಕೈಲಿ ಕೊಟ್ಟ. ಹಾಗಾಗಿ ನಮಗೆ ಆಹಾರ ಬೇಕು ಅಂದರೆ ಅವ್ರಿಗೆ ಸಂಬಂಧಪಟ್ಟ ಕರ್ತವ್ಯ ನಾವು ಮಾಡಲೇಬೇಕು. ಅವರಿಗೆ ಅವರ ಆಹಾರ ಬೇಕು ಅಂದರೆ ನಮಗೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಅವ್ರು ಮಾಡಲೇಬೇಕು. ಒಟ್ಟಿನಲ್ಲಿ ಇಬ್ಬರೂ ಅಸ್ವತಂತ್ರರೇ. ದೇವತೆಗಳು ಅಸ್ವತಂತ್ರರು, ಮನುಷ್ಯರು ಅಸ್ವತಂತ್ರರು. ಪರಸ್ಪರ ಹೊಂದಾಣಿಕೆಯಿಂದ ಜೀವನ ನಡೆಸಿದಾಗ, ಅಂದರೆ ಪ್ರಾಮಾಣಿಕವಾಗಿ ಅವರವರಿಗೆ ವಿಹಿತವಾದ, ಅದನ್ನು ಕೃಷ್ಣ ಹಿಂದೆ ಹೇಳಿದ್ದಾನೆ, ನಿಯತಂ ಕುರು ಕರ್ಮತ್ವಂ ಅಂತ. ನಿಯತ ಅಂದರೆ ಏನು? ನಿನಗೆ ಸಂಬಂಧಪಟ್ಟ ಕರ್ಮ. ಅಂದರೆ ಒಂದು ರೀತಿಯಲ್ಲಿ ನಾವು ಯಾವ ವರ್ಗದಲ್ಲಿ ಜನ್ಮವನ್ನು ತಾಳಿರ್ತೇವೆ, ಏನು ಕುಲಕಸುಬು ಅಂತ ಹೇಳ್ತಾರಲ್ಲ, ನಮ್ಮ ಕುಲಕ್ಕೆ ನಾನು ಕ್ಷತ್ರಿಯ ಅಂದಮೇಲೆ ದೇಶವನ್ನೇ ಕಾಯಬೇಕು, ಬ್ರಾಹ್ಮಣ ಅಂದಮೇಲೆ ವೇದಾಧ್ಯಯನವನ್ನೇ ಮಾಡಬೇಕು, ವೈಶ್ಯ ಅಂದಮೇಲೆ ವ್ಯಾಪಾರ ವಾಣಿಜ್ಯಗಳನ್ನೇ ಮಾಡಬೇಕು. ಬ್ರಾಹ್ಮಣನಾದವನು ನಾನು ವ್ಯಾಪಾರ ಮಾಡ್ತೀನಿ ಬೇಡ ಅಂತಾನೆ ಕೃಷ್ಣ. ಜಗಚ್ಚಕ್ರದಲ್ಲಿ ಅವ್ಯವಸ್ಥೆ ಆಗುತ್ತೆ. ಯಾಕೆಂದರೆ ಒಂದು ಕೆಲಸ ಖಾಲಿ ಉಳಿತೀಗ. ದೇವರು ಕೊಟ್ಟ ಕೆಲಸಗಳಿದು. 4 ವರ್ಗವನ್ನು ಮಾಡಿ 4 ಜನರಿಗೆ ಕೆಲಸ ಕೊಟ್ಟಿದ್ದಾನೆ. ಎಲ್ಲರೂ ಒಂದೇ ಕೆಲಸ ಕಂಡುಕೊಂಡ್ರೆ ಏನಾಗುತ್ತೆ? ಒಂದು ಕೆಲಸ ಖಾಲಿ ಉಳಿಯುತ್ತೆ.
ಹಾಗಾಗಿ ಅವರವರ ಕರ್ತವ್ಯಗಳನ್ನು ಮಾಡಬೇಕು. ಮಾಡುವುದೇ ಆ ದೇವತೆಗಳಿಗೆ ಪುಷ್ಟಿಯನ್ನು ಪಡೆದ ದೇವತೆಗಳು ನಮಗೆ ಪ್ರತಿಯಾಗಿ ಆಹಾರಗಳನ್ನು ಕೊಡ್ತಾರೆ ಅಂತ ಹೀಗೆ ಪರಸ್ಪರ ಸಂಬಂಧವನ್ನು ದೇವತೆಗಳಿಗೂ ಮನುಷ್ಯರಿಗೂ ಏರ್ಪಡಿಸಿದ್ದಾರೆ. ಈ ಒಂದು ತುಂಬ ವಿವಾದಾತ್ಮಕವಾದ ಒಂದು ಪ್ರಶ್ನೆ ಅಂದರೆ, ಈ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ, ನಾನು ಈ ಚಾತುರ್ವರ್ಣ್ಯಗಳನ್ನು ಸೃಷ್ಟಿ ಮಾಡಿದೆ ಅಂತ ಈ ಕೃಷ್ಣ ಹೇಳಿದಾನೆ ಅನ್ನೋದ್ರ ಬಗ್ಗೆ, ಈ ಇದಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಕರ್ಮ ಮಾಡ್ತಾರೆ ಅಂತ ತಾವು ಹೇಳಿದ್ರಿ. ಅದ್ರ ಬಗ್ಗೆ ಏನು ಕ್ಲಾರಿಟಿ ನಮಗೆ ತಗೊಳ್ಬೇಕು? ಅದೇ ನೀವು ಹೇಳಿದ ಹಾಗೆ ಇದು ಗೊಂದಲದ ಸಬ್ಜೆಕ್ಟೇ. ಬಹುಶಃ ಬಯಸ್ಕೊಳ್ಳೋ ಪ್ರಶ್ನೆಯನ್ನು ನೀವು ಮಾಡಿದಿರಿ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಸಂತೋಷ ಏನಾಗುತ್ತೆ ಅಂದರೆ, ಎರಡು ರೀತಿಯಾದ ಜಾತಿಗಳಿದೆ. ಒಂದು ಜೀವನ ಸ್ವರೂಪದಲ್ಲೇ ಇರುವ ಜಾತಿಗಳು, ಇನ್ನೊಂದು ದೇಹಕೃತವಾದ ಜಾತಿ. ಕೃಷ್ಣ ದೇಹಕೃತವಾದ ಜಾತಿಯನ್ನು ಹೇಳಲಿಲ್ಲ, ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಜಾತಿಗಳನ್ನು ಹೇಳಿದ್ದಾನೆ. ಉದಾಹರಣೆಗೆ, ಒಬ್ಬ ಕ್ಷತ್ರಿಯನಾದವನು ಬ್ರಾಹ್ಮಣನ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಅಂದರೆ ಅದು ಒಂದು ಅವನ ನೇಚರ್, ಅಂದರೆ ಆ ಜೀವನಲ್ಲಿರುವಂತಹ ಗುಣ. ಅದು ಜೀವ ಬ್ರಾಹ್ಮಣ ಜೀವ ಆಗಿದೆ, ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ್ದಾನೆ. ಶೂದ್ರನಾದವನು ಬ್ರಾಹ್ಮಣ ಜೀವ ಆಗಿರ್ಬೋದು, ಶೂದ್ರನಾಗಿ ಹುಟ್ಟಿರ್ಬೋದು, ಅವನು ಬ್ರಾಹ್ಮಣನ ಕರ್ಮವನ್ನು ಅವನು ಮಾಡ್ಬೋದು. ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ಬಾಹ್ಯ ಗುಣಗಳಲ್ಲ, ಸ್ವರೂಪಭೂತವಾದ ಗುಣಗಳನ್ನು ಅಂತ ವ್ಯಾಖ್ಯಾನ ಮಾಡುವವರು ಹಲವು ಮಂದಿ ಇದ್ದಾರೆ. ಆದರೆ ಕೃಷ್ಣ ನಾನು ಅಧ್ಯಯನ ಮಾಡಿದ ರೀತಿಯಲ್ಲಿ ಅಥವಾ ನನಗೆ ಸಿಕ್ಕ ವ್ಯಾಖ್ಯಾನಗಳ ರೀತಿಯಲ್ಲಿ ಕೃಷ್ಣ ಹೇಳಿದ್ದು, ನಮ್ಮ ಬೈ ಬರ್ತ್ ಜಾತಿಗೆ ಸಂಬಂಧಪಟ್ಟ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಹೇಳಬೇಕಾದ್ರೆ 4 ಜಾತಿಗಳಿದೆ. 4 ಜಾತಿಗಳಿಗೆ ಸಂಬಂಧಪಟ್ಟ ಕರ್ತವ್ಯಗಳನ್ನೇ ಸ್ವಧರ್ಮ ಅಂತ ಹೇಳಿದ್ದಾನೆ, ನಿಯತ ಕರ್ಮ ಅಂತ ಹೇಳಿದ್ದಾನೆ. ಸ್ವಧರ್ಮ ನಿಯತ ಕರ್ಮಗಳೆಲ್ಲ ಏನು ಅಂದರೆ, ಅದು ಬೈ ಬರ್ತ್, ಅದನ್ನೇ ಹೇಳಿದ್ನಲ್ಲ, ಕುಲ ಕಸುಬು ಅಂತ, ನಮ್ಮ ಜಾತಿಗೆ ಸಂಬಂಧಪಟ್ಟ ಕರ್ಮಗಳನ್ನೇ ಹೇಳಿರ್ತಾನೆ ದೇವರು. ಹಾಗಾಗಿ ಯಾರು ಯಾವ ಜಾತಿಗಳಲ್ಲಿ ಹುಟ್ಟಿದ್ದಾರೆ ಆಯಾ ಜಾತಿಯ ಕಸುಬುಗಳನ್ನು ಮಾಡುವುದೇ ದೇವರ ಪೂಜೆ ಆಗುತ್ತೆ. ಅವರು ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ಕರ್ಮಗಳನ್ನು, ಉದಾಹರಣೆಗೆ ಮಹಾಭಾರತಲ್ಲೇ ಆ ಚಿಂತನೆ ಇದೆ. ಧೃತರಾಷ್ಟ್ರನಿಗೆ ಉಪದೇಶ ಮಾಡಬೇಕು, ವಿದುರ ಉಪದೇಶ ಮಾಡ್ತಾ ಇದ್ದಾನೆ. ಒಂದಷ್ಟು ಪುರಾಣದ ವಿಚಾರಗಳನ್ನು ಇಟ್ಟುಕೊಂಡು ಉಪದೇಶ ಮಾಡಿದ. ಧೃತರಾಷ್ಟ್ರನಿಗೆ ಅರ್ಥ ಆಗಲಿಲ್ಲ. ಆವಾಗ ಧೃತರಾಷ್ಟ್ರ ಹೇಳ್ತಾನೆ, ಸನಕನನ್ನು ಕರೆದುಕೊಂಡು ಬರೋಣ ಅಂತ. ಜ್ಞಾನದಲ್ಲಿ ಸನಕ, ಕರ್ಮದಲ್ಲಿ ಜನಕ ಅಂತ ಒಂದು ಗಾದೆ. ಅಂದರೆ ಜ್ಞಾನವನ್ನು ಪಡಿಬೇಕು ಅಂದರೆ ಸನಕರನ್ನೇ ಕರಿಬೇಕು ಅಂತ, ಅಂದರೆ ಸನತ್ ಸುಜಾತರನ್ನು. ಕರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಅಂದರೆ ಜನಕನನ್ನು ಕರಿಬೇಕು ಅಂತ. ಜ್ಞಾನದಲ್ಲಿ ಸನಕ, ಕರ್ಮದಲ್ಲಿ ಜನಕ ಅಂತ ಒಂದು ಪ್ರಸಿದ್ಧವಾದ ಮಾತು. ಹಾಗಾಗಿ ಸನತ್ ಕುಮಾರರು ಬಂದು ಉಪದೇಶ ಮಾಡ್ತಾರೆ. ಆ ಸಮಯದಲ್ಲಿ ಪ್ರಶ್ನೆ ಇದೆ, ಅಲ್ಲ ವಿದುರನೇ ಹೇಳ್ಬೋದಿತ್ತು. ವಿದುರ ಅಂದರೆ ವಿದ್ಯಾರಥೇರ್ ವಿದುರೋ ನಾಮ, ಜ್ಞಾನದಲ್ಲಿ ಪಕ್ವತೆಯನ್ನು ಪಡೆದವನು ವಿದುರ, ಅವನೇ ಉಪದೇಶ ಮಾಡ್ಬೋದಾಗಿತ್ತು. ಯಾಕೆ ಸನತ್ ಸುಜಾತರನ್ನು ಕರೆದ ಅಂತ ಹೇಳಿದರೆ, ಅದಕ್ಕೆ ವಿದುರನೇ ಹೇಳಿಕೊಳ್ಳುವ ಮಾತು, ಆ ಸನತ್ ಸುಜಾತರು ಬಂದರೆ ವೇದೋಕ್ತವಾದ ಉಪದೇಶಗಳನ್ನು ನಿನಗೆ ನೀಡ್ತಾರೆ, ವೇದಾಧಿಕಾರ ನನಗಿಲ್ಲ, ಹಾಗಾಗಿ ನಾನು ಅದನ್ನು ಹೇಳೋದಿಲ್ಲ ಅಂತ ಹೇಳ್ತಾನೆ. ವಿದುರ ಹೇಳ್ತಾನೆ, ನನಗೆ ವೇದಾಧಿಕಾರ ಇಲ್ಲ, ನಾನು ದಾಸಿ ಪುತ್ರ, ಅದನ್ನು ಟಚ್ ಮಾಡುವ ಅಧಿಕಾರ ನನಗಿಲ್ಲ. ಆದ್ದರಿಂದ ನಾನು ಏನು ಓದಬೇಕು ಅದನ್ನು, ಈಗ ಉದಾಹರಣೆಗೆ ಆ ದಾಸಿ ಪುತ್ರನಾದ ವಿದುರನಿಗೆ ಪುರಾಣಗಳನ್ನು ಹೇಳುವ ಅಧಿಕಾರ ಇದೆ. ಅದನ್ನು ಹೇಳಿದರೆ ಅವನಿಗೆ ವೇದ ಹೇಳಿದಷ್ಟೇ ಪುಣ್ಯ ಇದೆ, ನಿಮಗೆ ಫಲದಲ್ಲಿ ವ್ಯತ್ಯಾಸ ಇಲ್ಲ. ಅವರವರ ಕರ್ಮಗಳನ್ನು ಅವರು ಮಾಡಿದರೆ ಆ ಫಲದಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ಕರ್ತವ್ಯಗಳಿಂದ ಸಮಾಜದಲ್ಲಿ ಪೂರ್ಣತೆ ಬರುತ್ತೆ. ಎಲ್ಲರೂ ಒಂದೇ ಕರ್ತವ್ಯಕ್ಕೆ ಇಳಿದರೆ ನ್ಯೂನತೆ ಉಂಟಾಗುತ್ತೆ ಸಮಾಜದಲ್ಲಿ. ಹಾಗಾಗಿ ಜಾತಿಕೃತವಾದ ಎರಡೂ ಇದೆ, ಅದು ಸಮ್ಮತ ಅಂತಲ್ಲ. ಜೀವನಲ್ಲೇ ಇರುವಂತಹ ಬ್ರಾಹ್ಮಣ್ಯ ಅನ್ನುವ ಗುಣಗಳೂ ಇದೆ, ಆದರೆ ಜಾತಿ ನಿಮಿತ್ತವಾದ ಗುಣಗಳೂ ಇದೆ. ಕೃಷ್ಣ ಎರಡನ್ನೂ ಕೂಡ ಹೇಳಿದ್ದಾನೆ. ಇಲ್ಲಿ ಸ್ವಧರ್ಮ ನಿಯತ ಕರ್ಮ ಅಂತೆಲ್ಲ ಹೇಳುವ ಶಬ್ದಗಳಲ್ಲೆಲ್ಲ ಜಾತಿಕೃತವಾದದ್ದನ್ನೇ ಹೇಳಿದ್ದು ಹೊರತು ಜೀವಕೃತವಾದದ್ದನ್ನೇ ಹೇಳಿದ್ದಲ್ಲ. ಈಗ ಸ್ವಧರ್ಮೇ ನಿಧನಂ ಕ್ಷಯ ಪರಧರ್ಮೋ ಭಯಾವಹ ಅಂತ ಭಗವದ್ಗೀತೆಯ ಮಾತಿದೆ. ಅಲ್ಲಿ ಸ್ವಧರ್ಮ ಅಂದರೆ ನಿನ್ನ ಜಾತಿಯಿಂದ ವಿಹಿತವಾದ ಧರ್ಮ ಅಂತಲೇ ಅರ್ಥ. ಈಗ ನನ್ನಪ್ಪ ಬ್ರಾಹ್ಮಣ ಜಾತಿಗೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಮಾಡು. ಕ್ಷತ್ರಿಯ ನನ್ನಪ್ಪ ಅಂದರೆ ಕ್ಷತ್ರಿಯನಿಗೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಮಾಡು, ಸ್ವಧರ್ಮವನ್ನು ಆಚರಣೆ ಮಾಡು ಅಂತ. ಅದನ್ನು ಇನ್ನೂ ಬಲವಾಗಿ ಕೃಷ್ಣನೇ ಅಲ್ಲಿ ಎಲ್ಲ ಕಡೆ ನೀವಿಗೆ ಜೀವಕೃತವಾದ ಗುಣಗಳು ಅಂತ ಇಟ್ಟುಕೊಂಡ್ರೆ ಸಮಸ್ಯೆ ಆಗುತ್ತೆ. ಯಾಕೆ ಅಂದರೆ ಕೃಷ್ಣನೇ ಹೇಳ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸು ಅನುಷ್ಠಿತಾತ್. ಅಂದರೆ ಇವಾಗ ಕ್ಷತ್ರಿಯನಾದವನು ಬ್ರಾಹ್ಮಣ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗ್ತಾನೆ, ಅವನು ಇನ್ನೊಬ್ಬ ಕ್ಷತ್ರಿಯನಾದವನು ಕ್ಷತ್ರಿಯ ಧರ್ಮ ಅನುಷ್ಠಾನ ಮಾಡ್ತಾ ಇದ್ದಾನೆ. ಕ್ಷತ್ರಿಯನಾದವನು ಬ್ರಾಹ್ಮಣ ಧರ್ಮ ಅನುಷ್ಠಾನ ಮಾಡಬೇಕಾದ್ರೆ ಒಂದೇ ಒಂದು ತಪ್ಪು ಮಾಡಲ್ಲ, ಆದರೆ ಕ್ಷತ್ರಿಯನಾದವನು ಕ್ಷತ್ರಿಯ ಧರ್ಮ ಅನುಷ್ಠಾನ ಮಾಡಬೇಕಾದ್ರೆ ತಪ್ಪು ಮಾಡ್ತಾನೆ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂದರೆ ಕೃಷ್ಣ ಹೇಳ್ತಾನೆ, ಕ್ಷತ್ರಿಯನಾಗಿದ್ದು ಸರಿಯಾಗಿ ಬ್ರಾಹ್ಮಣ ಧರ್ಮ ಅನುಷ್ಠಾನ ಮಾಡಿದಾನಲ್ಲ ಅವನು ಸರಿ ಇಲ್ಲ, ಕ್ಷತ್ರಿಯನಾಗಿದ್ದು ಸ್ವಲ್ಪ ತಪ್ಪು ಮಾಡಿ ಕ್ಷತ್ರಿಯ ಧರ್ಮ ಅನುಷ್ಠಾನ ಮಾಡಿದಾನಲ್ಲ ಅವನು ರೈಟ್ ಅಂತಾನೆ.
ಅಂದರೆ ಏನರ್ಥ? ನಿನ್ನ ಧರ್ಮದಲ್ಲಿ ದೋಷ ಇದ್ರೂ ಪರವಾಗಿಲ್ಲ, ನೀನು ಮಾಡು. ಇನ್ನೊಂದು ಧರ್ಮ ಮಾಡಬೇಕಾದ್ರೆ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂದರೂ ಮಾಡಬೇಡ ಅಂತ ಹೇಳಿದ್ದಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸು ಅನುಷ್ಠಿತಾತ್. ಬೇರೆ ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡೋದಕ್ಕಿಂತ ನೀನು ನಿನ್ನ ಧರ್ಮವನ್ನು ಸ್ವಲ್ಪ ದೋಷಯುಕ್ತವಾಗಿ ಮಾಡಿದರೂ ಒಳ್ಳೆಯದೇ ಅದು. ಒಂದು ಸಣ್ಣ ದೃಷ್ಟಾಂತ ಮಹಾಭಾರತದ್ದು ಹೇಳ್ತೇನೆ. ಈಗ ನಮ್ಮ ಮನೆಯಲ್ಲಿ ಒಂದು ಆನೆ ಇದೆ, ಇನ್ನೊಂದು ಹಸು ಇದೆ. ಆನೆ ಹಾಲು ಕರೀಲಿಕ್ಕೆ ಹೋದರೆ ಅಂತಹ ಸಾಹಸ ಇಲ್ಲ. ಹಾಗೊಂದು ದೃಷ್ಟಾಂತ. ಆನೆ ಹಾಲು ಕರೀಲಿಕ್ಕೆ ಹೋದರೆ ಒದೆಯಿಲ್ಲ, ಪ್ರೀತಿಯಿಂದ ಹಾಲು ಕೊಡುತ್ತೆ. ನಮ್ಮ ಮನೆ ಹಸುವಿಗೆ ಹಾಲು ಕರೀಲಿಕ್ಕೆ ಹೋದರೆ ಸಿಕ್ಕಾಪಟ್ಟೆ ಒದೆಯುತ್ತೆ. ಆದರೂ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಹಸುವಿನ ಹಾಲನ್ನೇ ತೊಗೊಂಡು ಬಾ, ಒದ್ರೂ ಪರವಾಗಿಲ್ಲ, ಕಾಲು ಕಟ್ಟಿ ಹಸುವಿನ ಹಾಲು ತೊಗೊಂಡು ಬಾ. ಒದಿಲಿಲ್ಲ ಆನೆ, ಅದರ ಹಾಲು ನನಗೆ ಅಭಿಷೇಕಕ್ಕೆ ಬೇಡ ಅಂತಾನೆ. ಆದ್ದರಿಂದ ನಮ್ಮಲ್ಲಿ ದೋಷಗಳಿದ್ದರೂ ನಮ್ಮ ವಿಹಿತವಾದ ಕರ್ತವ್ಯಗಳು, ನನ್ನ ಜಾತೀಕೃತವಾದ ಕರ್ಮಗಳನ್ನು ಮಾಡುವುದೇ ಶ್ರೇಯಸ್ಸು ಹೊರತು, ಇಲ್ಲ ನಾನು ಯಾವುದೇ ದೋಷ ಇಲ್ಲದೇ ಇರುವ ಇನ್ನೊಂದು ಧರ್ಮವನ್ನು ಆಚರಣೆ ಮಾಡ್ತೀನಿ ಅಂದರೆ ಅದು ತುಂಬ ಅಪರಾಧವಾಗುತ್ತೆ ಅಂತಾನೆ ಕೃಷ್ಣ. ಹಾಗಾಗಿ ಜಾತೀಕೃತವಾದ ಧರ್ಮಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾನೆ ಕೃಷ್ಣ. ತಾವು ಇನ್ನೊಂದು ವಿಷಯ ಹೇಳಿದ್ರಿ, ಸ್ವಭಾವದಿಂದಲೇ ಈ ಗುಣ ಏನು ಜಾತಿಯಿಂದ ಅಲ್ಲ, ಸ್ವಭಾವದಿಂದ ಕೂಡ ಈ ಒಂದು ಸೃಷ್ಟಿಯಾಗಿದೆ ಈ ವರ್ಣಗಳ ಸೃಷ್ಟಿ ಅಂತ. ಇದು ಎಕ್ಸೆಪ್ಷನ್ ಇರ್ಬೋದಲ್ವಾ ಅಂತ ನಾನು ಕೇಳೋದು. ಯಾಕೆಂದರೆ ಈಗ ಸಾಮಾನ್ಯವಾಗಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಿಗೆ ಬ್ರಾಹ್ಮಣ ವರ್ಣ ಇರುವಂಥದ್ದು ಸಾಮಾನ್ಯ, ಯಾಕೆಂದರೆ ಅವನು ಅದರಿಂದನೇ ಹುಟ್ಟಿ ಬಂದಿರ್ತಾನೆ. ಈ ಅಂದರೆ 1000ದಲ್ಲಿ ಯಾರೋ ಒಬ್ಬರಿಗೆ ಆ ಒಂದು ಗುಣ ಇರಬಹುದು. ಈಗ ಕಬೀರ್ ಅಂತವರಾಗಲಿ ಯಾರೋ ಒಬ್ಬರಿಗೆ ಆ ಜ್ಞಾನದ ಉತ್ಕಟವಾದ ಒಳಗಿದ್ದು ಯಾವುದೋ ಒಂದು ಕರ್ಮಾನುಬಂಧದಿಂದ ಬೇರೆ ಒಂದು ವರ್ಣದಲ್ಲಿ ಬಂದಿರಬಹುದು. ಆದರೆ ಅದು ಎಕ್ಸೆಪ್ಷನ್ ಮಾತ್ರ ಆಗಿರೋಕ್ಕೆ ಸಾಧ್ಯನಾ ಅಂತ. ಅಲ್ಲ, ಇವಾಗ ನೀವು ಹೇಳ್ತಾ ಇರೋದು ಹೀಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ, ಸ್ವಭಾವದಲ್ಲಿ ಶೂದ್ರನಾಗಿರ್ಬೋದು. ಇನ್ನೊಬ್ಬ ಶೂದ್ರನಾಗಿ ಹುಟ್ಟಿದ್ದಾನೆ, ಸ್ವಭಾವದಲ್ಲಿ ಬ್ರಾಹ್ಮಣನಾಗಿರ್ಬೋದು. ಆದರೆ ಅವನು ಸ್ವಭಾವದಲ್ಲಿ ಬ್ರಾಹ್ಮಣನಾಗಿದ್ದರೂ ಕೂಡ ಅವನು ಹುಟ್ಟಿದ್ದು ಯಾವ ಜಾತಿಯಲ್ಲಿ? ಶೂದ್ರ ಜಾತಿಯಲ್ಲಿ. ಅಂದರೆ ಅವನ ಅನುಷ್ಠಾನಕ್ಕೆ ಯೋಗ್ಯವಾದ ಧರ್ಮಗಳೆಲ್ಲ ಶೂದ್ರರ ಜಾತಿಗೆ ಸಂಬಂಧಪಡುತ್ತೆ ಹೊರತು ಬ್ರಾಹ್ಮಣನ ಜಾತಿಗೆ ಸಂಬಂಧಪಡಲ್ಲ. ಸ್ವಭಾವದಲ್ಲಿ ಅವನು ಬ್ರಾಹ್ಮಣ, ಜಾತಿಯಿಂದ ಶೂದ್ರ. ಅವನಿಗೆ ನಾನೊಂದು ಉಪನಯನ ಸಂಸ್ಕಾರ ಮಾಡಿ ವೇದಾಧ್ಯಯನ ಮಾಡಿಸ್ತೀನಿ ಅಂದರೆ ಶಾಸ್ತ್ರದಲ್ಲಿ ಅನುಮತಿ ಇಲ್ಲ. ಇನ್ನು ಸ್ವಭಾವದಲ್ಲಿ ಶೂದ್ರ, ಜಾತಿಯಿಂದ ಬ್ರಾಹ್ಮಣ, ಇಲ್ಲ ಅವನಿಗೆ ನಾನು ಉಪನಯನ ಸಂಸ್ಕಾರ ಮಾಡಲ್ಲ, ಅವನು ಶೂದ್ರ ಅಂತ ಹೇಳಿದರೆ ಅದಕ್ಕೂ ಅವಕಾಶ ಇಲ್ಲ. ನೀನು ಅವನ ಕರ್ತವ್ಯವನ್ನು, ಬ್ರಾಹ್ಮಣ ಸಂಸ್ಕಾರವನ್ನು ನೀನು ಮಾಡಲೇಬೇಕು. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಇದರಲ್ಲಿ ಹೇಗೆ ಡಿಸೈಡ್ ಮಾಡ್ತೀರಾ? ಯಾಕೆಂದರೆ ಸ್ವಭಾವದಲ್ಲಿ ಒಬ್ಬ ಬ್ರಾಹ್ಮಣನೋ ಅಥವಾ ಅವನು ಬೇರೆ ಶೂದ್ರನೋ ವೈಶ್ಯನೋ ಕ್ಷತ್ರಿಯನೋ? ಅದಕ್ಕೆ ಸರಿಯಾದ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸ್ವಭಾವದ ಬಗ್ಗೆ ನನಗೆ ಬಿಟ್ಬಿಡು, ನೀನು ತಲೆ ಕೆಡಿಸ್ಕೋಬೇಡ. ಜಾತಿಗೆ ಸಂಬಂಧಪಟ್ಟಿದ್ದೇನಿದೆ ಅದನ್ನು ನೀನು ಮಾಡು ಅಷ್ಟೆ. ಅದಿದೆ, ಸ್ವಭಾವಗಳಿದೆ, ಅದರ ಬಗ್ಗೆ ನೀನು ಟಚ್ ಮಾಡಲಿಕ್ಕೆ ಹೋಗಬೇಡ. ಅದು ನನಗೆ ಸಂಬಂಧಪಟ್ಟಿದೆ. ಅವನು ಸ್ವಭಾವದಲ್ಲಿ ಒಳ್ಳೆಯವನ ಕೆಟ್ಟವನ, ಅವನು ಶೂದ್ರನ ಕ್ಷತ್ರಿಯನ ಬ್ರಾಹ್ಮಣನ ನಾನು ನಿರ್ಣಯ ಮಾಡ್ತೀನಿ. ನಿನಗೆ ಸ್ವವಿಹಿತ ವೃತ್ಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ನಿನಗೆ ವಿಹಿತವಾದ ಧರ್ಮಗಳೇನಿದೆ ಅದನ್ನು ನೀನು ಅನುಷ್ಠಾನ ಮಾಡು, ಅದರಲ್ಲೂ ವಂಚನೆ ಮಾಡಬೇಡ. ಸೊ ಯಾವುದೇ ವರ್ಣದಲ್ಲಿದ್ದರೂ ನಾವು ಆ ವರ್ಣದ ಒಂದು ಆ ಜಾತಿಯಿಂದ ನಾವೇನು ಬಂದಿರ್ತೀವಿ ಆ ಅನುಷ್ಠಾನಗಳನ್ನು ಮಾಡ್ಕೋಬೇಕು. ಒಂದು ತುಂಬ ಒಳ್ಳೆಯ ಒಂದು ವಿಷಯ ಹೇಳಿದ್ರಿ, ಫಲಗಳಲ್ಲಿ ಮಾತ್ರ ಯಾವುದ್ರಲ್ಲೂ ಡಿಫ್ರೆನ್ಸ್ ಇಲ್ಲ. ಅದು ತುಂಬ ಒಂದು ಮುಖ್ಯವಾದ ವಿಷಯ. ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಜಗಚ್ಚಕ್ರದ ಬಗ್ಗೆ ತಾವು ಹೇಳಿದ್ರಿ. ಅಂದರೆ ನಾವು ಏನು ಆಫರ್ ಮಾಡ್ತೀವಿ, ದೇವತೆಗಳಿಗೆ ಏನು ಕೊಡ್ತೀವಿ, ಅವರು ನಮಗೆ ಈ ಎಲ್ಲ ಮಳೆ ಬೆಳೆ ಎಲ್ಲ ಕೊಡ್ತೇವೆ ಅಂತ. ಇದು ಎಕ್ಸಾಕ್ಟ್ಲಿ ಯಾವ ಥರ ಕೆಲಸ ಆಗುತ್ತೆ ಆಚಾರ್ಯ? ಅದೇ, ಈಗ ಜಗಚ್ಚಕ್ರದ ಬಗ್ಗೆ ನಮ್ಮ ಕರ್ತವ್ಯವನ್ನು ಕೂಡ ಬೋಧನೆ ಮಾಡಿದ್ದಾನೆ ಕೃಷ್ಣ. ತುಂಬ ಮುಖ್ಯವಾದದ್ದು ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಜಗಚ್ಚಕ್ರದ ವಿವರಣೆ. ಅಂದರೆ ಈ ಎಲ್ಲ ಜೀವರಾಶಿಗಳ ಉತ್ಪತ್ತಿಯಾಗುವುದು ಅನ್ನದಿಂದಲೇ ಎಲ್ಲ ಜೀವರಾಶಿಗಳ ದೇಹದ ಧಾತು ರಸದಿಂದ ಜೀವರಾಶಿಗಳ ಉತ್ಪತ್ತಿಯಾಗುತ್ತೆ. ಆದರೆ ಅನ್ನ ಆಗಬೇಕಾದ್ರೆ, ಆಹಾರ ನಿರ್ಮಾಣ ಆಗಬೇಕಾದ್ರೆ ಮಳೆ ಬರಬೇಕು. ಮಳೆ ಹೇಗೆ ಬರುತ್ತೆ ಅಂದರೆ ಅದು ಸತ್ಕರ್ಮಾನುಷ್ಠಾನದಿಂದ, ಯಜ್ಞಾಚರಣೆಗಳಿಂದ. ಇದೆಲ್ಲ ಸೈಂಟಿಫಿಕ್ ಆಗಿಯೂ ಯಜ್ಞಯಾಗಗಳನ್ನೆಲ್ಲ ಜಾಸ್ತಿ ಮಾಡಿದರೆ ಧೂಮ ಎಲ್ಲ ಮೇಘವಾಗಿ ಅಲ್ಲಿಂದ ಮಳೆ ಬರುತ್ತೆ ಎನ್ನುವುದು ಎಲ್ಲ ಪ್ರೂವ್ ಆಗಿದೆ. ಹಾಗಾಗಿ ನಾವು ಮಂತ್ರಪೂರ್ವಕವಾಗಿ ಮಾಡುವ ಯಜ್ಞ ಮಳೆಗೆ ಕಾರಣವಾಗುತ್ತೆ. ಆ ಮಳೆಯಿಂದ ಬೆಳೆ ಆಗುತ್ತೆ, ಬೆಳೆಯಿಂದ ಜೀವರಾಶಿಗಳ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಇದೊಂದು ಜಗಚ್ಚಕ್ರ. ಆ ಮಳೆ ಸುರಿಸಲಿಕ್ಕೆ ನಿಯಾಮಕನಾದವನು ಭಗವಂತ. ಆ ಮಳೆ ಸುರಿಸಲಿಕ್ಕೆ ಬೇಕಾಗಿರುವಂತಹ ಯಜ್ಞಯಾಗಗಳಿಗೆ ಬೇಕಾದದ್ದೆಲ್ಲ ವೇದಗಳು. ಆ ವೇದಗಳನ್ನು ಅನುಸರಿಸಿ ನಾವು ಸತ್ಕರ್ಮಾನುಷ್ಠಾನವನ್ನು ಮಾಡಿದರೆ ಅದರಿಂದ ಮಳೆ ಬರುತ್ತೆ. ಮಳೆಯಿಂದ ಬೆಳೆ, ಬೆಳೆಯಿಂದ
ಜೀವರ ಉತ್ಪತ್ತಿ ಅನ್ನೋದು ಇದೊಂದು ಜಗಚ್ಚಕ್ರ. ಈ ವ್ಯವಸ್ಥೆಯಲ್ಲಿ ನಾನೊಬ್ಬ ಯಾಗ ಮಾಡಲಿಲ್ಲ, ನಾನು ಮಾಡಲಿಲ್ಲ ಅಂದರೆ ನಾನು ಈ ಜಗಚ್ಚಕ್ರಕ್ಕೆ ಕೊಡುಗೆ ಕೊಡಲಿಲ್ಲ ಅಂತ ಅರ್ಥ. ಅಂದರೆ ಇವಾಗ ಈ ಸೃಷ್ಟಿಯಲ್ಲಿದ್ದವರೆಲ್ಲ ಭಗವಂತನ ಏನೋ ಒಂದು ಮೆಂಬರ್ಶಿಪ್ ಇರುತ್ತಲ್ವ, ಹಾಗೆ ರಾಜ್ಯದ ಒಂದು ಆ ಟ್ರಸ್ಟ್ನಲ್ಲಿ ಸೇರಿಕೊಂಡವರು ಮೆಂಬರ್ಸು. ನಾವು ಆ ಕರ್ತವ್ಯ ಮಾಡಲಿಲ್ಲ ಅಂದರೆ ಆವಾಗ ನಾವು ಆ ಗುಂಪಿನಲ್ಲಿದ್ದು ಕರ್ತವ್ಯ ಭ್ರಷ್ಟರಾಗಿದ್ದೀವಿ ಅಂತ ಗುಂಪಿನಿಂದ ಹೊರಗೆ ಹಾಕ್ತಾನೆ. ಅದಕ್ಕೆ ಶಿಕ್ಷೆಗಳು ಇದೆ. ಹಾಗಾಗಿ ಯಾವುದೇ ಕಾರಣದಿಂದ ಯಜ್ಞಶಿಷ್ಟಾಶಿನ ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ. ಯಜ್ಞ ಅಂದರೆ ಪ್ರತಿದಿನ ಮಾಡಬೇಕಾರದ್ದು, ಯಾವತ್ತೂ ಒಂದು ದಿನ ಅಲ್ಲ. ನಾವು ಊಟ ಮಾಡೋಕ್ಕಿಂತ ಮೊದಲು ನಾವು ತಿನ್ನುವ ಆಹಾರವನ್ನೇ ಒಂದು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಆಮೇಲೆ ಅದನ್ನು ಅಗ್ನಿಮುಖದಲ್ಲಿ, ಯಾವ ಅಗ್ನಿ ನಮಗೆ ಆಹಾರವನ್ನು ಪಕ್ವ ಮಾಡಿಕೊಟ್ಟಿದೆಯೋ ಅದೇ ಅಗ್ನಿಮುಖದಲ್ಲಿ ಹಾಕಿದರೆ ಅದು ಧೂಮವಾಗಿ ಪರಿವರ್ತನೆ ಹೊಂದುತ್ತೆ. ಆಮೇಲೆ ಉಳಿದ ಅನ್ನವನ್ನು ನಾವು ತಿನ್ನಬೇಕು ಅನ್ನೋದು ಒಂದು ಪದ್ಧತಿ. ಅದು ಅಗ್ನಿಮುಖದಲ್ಲೇ ಹಾಕಬೇಕು ಅಂತ ಇಲ್ಲ, ಜಗತ್ತಿಗೆ ಕೊಟ್ಟು ತಿನ್ನಬೇಕಾರದು ಪದ್ಧತಿ. ಈಗ ಕಾಗೆಗಳು ಕೂಡ 10 ಜನರನ್ನು ಕರೆಯುತ್ತೆ, ಅದು ಕಾ ಅಂತ ಕರೆದು ಅನ್ನವನ್ನು ತಿನ್ನುತ್ತೆ. ಮನುಷ್ಯ ಇವತ್ತು ಬಹುಶಃ ಕಲಿಯುಗದಲ್ಲಿ ಮಾತ್ರ ಅನ್ನದ ಮಾರಾಟ ಅನ್ನೋ ವ್ಯವಸ್ಥೆ ಇರೋದು. ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಅನ್ನ ದಾನದ ವಸ್ತು, ಅದು ಮಾರಾಟದ ವಸ್ತು ಅಲ್ಲ. ಹಸಿವೆಯನ್ನು ನೀಗಿಸಲಿಕ್ಕೆ ಕೊಡಬೇಕಾದ ದಾನದ ಪದಾರ್ಥ ಅನ್ನ. ಹಿಂದಿನ ಕಾಲದಲ್ಲೂ ಇತ್ತೀಚೆಗೆ ಒಂದು 50 ವರ್ಷಗಳ ಹಿಂದೆ, ಈಗಲೂ ಸ್ವಲ್ಪ ಅಲ್ಪ ಹಳ್ಳಿಗಳ ಪ್ರದೇಶಗಳಲ್ಲಿದೆ, ಒಂದು ಮಲಗಲಿಕ್ಕೆ ಒಂದು ಜಗಲಿ ಕಲ್ಲು ಹೊರಗಡೆಗೆ. ಯಾತ್ರಿಕರು ಯಾರಾದರೂ ಬಂದರೆ ಜಗಲಿ ಮೇಲೆ ಕೂತ್ಕೊಳ್ಳಿ ಅಂತ. ಈಗ ಜಗಲಿ ಅನ್ನೋ ಕಾನ್ಸೆಪ್ಟು ಹೊರಟೋಗ್ಬಿಟ್ಟಿದೆ ಈಗ. ಆಮೇಲೆ ಒಂದು ಮಜ್ಜಿಗೆ ಅಥವಾ ನೀರಿನ ಒಂದು ಹೂಜಿ ಮನೆಯ ಮುಂದೆ ಇಡುವಂತಹ ಪದ್ಧತಿ. ಅನ್ನ ಅಂದರೆ ತಿನ್ನುವ ಆಹಾರವೇ ಆಗಬೇಕಾಗಿಲ್ಲ, ಕುಡಿಯುವ ನೀರು ಆಗ್ಬೋದು. ಅದೊಂದು ಪ್ರತಿಯೊಬ್ಬರೂ ದಾನ ಮಾಡಬೇಕಾದ ಪದಾರ್ಥ. ಹಾಗಾಗಿ ಅಗ್ನಿಮುಖದಲ್ಲಿ ಮಾಡಿ. ಸಾಧ್ಯ ಆಗಲಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಹಾಕಿ. ಎಷ್ಟೋ ಜನ ಇವತ್ತು ಪ್ರಾತಃ ಕಾಲದಲ್ಲಿ ವಾಕಿಂಗ್ ಹೋಗಬೇಕಾದ್ರೆ ಇರುವೆ ಗೂಡಿಗೆ ಸಕ್ಕರೆ ಹಾಕ್ಕೊಂಡು ಹೋಗೋರಿದ್ದಾರೆ. ಅಂದರೆ ನಾವು ಅನ್ನ ತಿನ್ನೋಕ್ಕಿಂತ ಮೊದಲು ಆ ಪ್ರಾಣಿ ದಯ ಇರಲಿ ಅಂತ ಎಲ್ಲ ಪ್ರಾಣಿಗಳ ಬಗ್ಗೆಯೂ ಪುತ್ರ ವಾತ್ಸಲ್ಯದಿಂದ ರಕ್ಷಣೆ ಎನ್ನುವ ಹೊಣೆಗಾರಿಕೆ ಇರಬೇಕು. ಅದನ್ನು ಕೊಟ್ಟು ತಿಂದರೆ, ನಾವು ಮಾಡಿದ ಅನ್ನ ಅದನ್ನು ದೇವರಿಗೆ ಭೂತಗಳಿಗೆ ಕೊಟ್ಟು ತಿನ್ನುವುದೇ ಒಂದು ಯಜ್ಞ. ಇಲ್ದೇ ಇದ್ದರೆ ಹೊಟ್ಟೆಗೋಸುಗ ಥಟ್ಟನುಣುತಿಹ ಕೆಟ್ಟ ಮನುಜರ ಕಟ್ಟಿ ವೈದ್ಯಮ ಪಟ್ಟಣದೊಳು ಒತ್ತಿಟ್ಟಿರಿಡುತ್ತಿಹರು ಅಂತಾರೆ. ಅಂದರೆ ಇವತ್ತು ಇನ್ನೂ ಬೇಯ್ದೇ ಇರಲ್ಲ, ಮಧ್ಯೆ ಮಧ್ಯದಲ್ಲಿ ಬಾಯಿಗೆ ಹಾಕ್ಕೊಂಡು ಅಡಿಗೆ ಭಟ್ಟ ನಾಲಿಗೆ ಕೆಟ್ಟ ಬಡಿಸುವ ಮೊದಲೇ ಬಾಯೊಳಗಿಟ್ಟ ಅಂತ ಇನ್ನೊಬ್ಬರಿಗೂ ಕೊಡೋಕ್ಕಿಂತ ಮೊದಲೇ ತಾನು ತಿಂದುಬಿಟ್ರೆ ಅವನನ್ನು ಈ ಜಗಚ್ಚಕ್ರಕ್ಕೆ ವಂಚನೆ ಮಾಡಿದವನು. ಕೊಡಬೇಕಾದ ಆಹಾರ ತುಂಬ ಇದ್ದಾರೆ ಅತಿಥಿಗಳು, ಅವರಿಗೆಲ್ಲ ಕೊಟ್ಟು ಮನೆಯಲ್ಲಿರುವ ವೃದ್ಧರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹಸಿದ ಹೊರಗಡೆ ಇರುವ ವ್ಯಕ್ತಿಗಳಿಗಿರ್ಬೋದು, ಅವನು ಯಾರೇ ಆಗಿರಲಿ. ಈಗ ಬ್ರಾಹ್ಮಣ ಧರ್ಮ ಅದನ್ನೇ ಹೇಳುತ್ತೆ, ಹಸಿದವರಿಗೆಲ್ಲ ಅನ್ನದಾನ ಮಾಡುವುದೇ ಯಜ್ಞ. ಅದಕ್ಕಿಂತ ದೊಡ್ಡ ಒಂದು ಸಂತೃಪ್ತಿಕರವಾದ ಅನ್ನ ಅಂದರೆ ಅಲ್ಲಿ ದೇವರು ಅಂತಲೇ ಅರ್ಥ. ಅದಕ್ಕಿಂತ ಸಂತೋಷಕರವಾದ ಕ್ರಿಯೆ ಇನ್ನೊಂದಿಲ್ಲ. ಅದನ್ನು ಮಾಡಿ ನೀನು ತಿಂದರೆ ನೀನು ಶಿಷ್ಟನಾಗತಿ. ಇಲ್ಲದೇ ಇದ್ದರೆ ನೀನು ಭುಂಜತೇತೆ ತ್ವಗಂಪಾಪ ಏ ಪಚಂತ್ಯಾತ್ಮಕಾರಣಾತ್. ನನಗೋಸ್ಕರ ಮನೆಯ ಸದಸ್ಯರನ್ನು ಮಾತ್ರ ಲೆಕ್ಕ ಮಾಡಿ ಅಡಿಗೆ ಮಾಡಿ ಊಟ ಮಾಡಿದವರು ತಿಂದದ್ದು ಅನ್ನ ಅಲ್ಲ, ಅವರು ಪಾಪಗಳನ್ನು ತಟ್ಟೆಗೆ ಹಾಕ್ಕೊಂಡು ತಿಂದರು ಅಂತ ನಿಂದನೆ ಮಾಡಿದ್ದಾನೆ ಕೃಷ್ಣ. ಅಂದರೆ ನಮ್ಮ ಇದೊಂದು ಸನಾತನ ಹಿಂದೂ ಸಂಸ್ಕಾರ. ಇನ್ನೊಬ್ಬರಿಗೆ ಕೊಟ್ಟು ಮತ್ತೊಬ್ಬರ ಸುಖ ದುಃಖಗಳಿಗೆ ಸ್ಪಂದಿಸಿ ನೀವು ಆತ್ಮತೃಪ್ತಿಯಿಂದ ಬದುಕಿ ಅಂತ. ಇದಕ್ಕೆ ಸಂವಾದಿಯಾಗಿ 10 ಕಥೆಗಳು ನನಗೆ ನೆನಪಾಗುತ್ತೆ, ಅದಕ್ಕೆ ಹೇಳಲಿಕ್ಕೆ ಅಷ್ಟು ಸಮಯಾವಕಾಶ ಇಲ್ಲ. ರಂತಿದೇವ ಅಂತ, ಅವನಿಗೆ ಕ್ಷಾಮ ಬಂದ್ಬಿಡುತ್ತೆ ದೇಶದಲ್ಲಿ. 12 ವರ್ಷಗಳ ಕಾಲ ಮಳೆ ಆಗಲ್ಲ. ಆ ಸಮಯದಲ್ಲಿ ಎಲ್ಲರಿಗೂ ಹಸಿವು. ಕೊನೆಗೆ ಅವನೊಂದು 48 ದಿನಗಳ ಕಾಲ ಉಪವಾಸ ವ್ರತವನ್ನು ಮಾಡ್ತಾನೆ. ದೇಶದಲ್ಲಿ ಮಳೆ ಬರಬೇಕು, ಇಲ್ಲ ಅಂದರೆ ಪ್ರಾಣತ್ಯಾಗವನ್ನೇ ಮಾಡ್ತೇನೆ ಅಂತ. 48ನೇ ದಿನ ಅವನು ಪಾರಣೆ ಮಾಡಬೇಕು, ಉಪವಾಸ ವ್ರತ ಮುಗಿತು, ಊಟ ಮಾಡಬೇಕು ಅನ್ನಬೇಕಾದ್ರೆ ಅತ್ಯಂತ ಕೆಳವರ್ಗದ ವ್ಯಕ್ತಿ ಬಂದು ಅವನು ಇಟ್ಕೊಂಡಿರುವ ಆಹಾರವನ್ನೇ ಕೇಳ್ತಾನೆ. ಅಂದರೆ ಪರೀಕ್ಷಾರ್ಥವಾಗಿ ಬರುವ ದೇವತೆಗಳು ಮಾಡುವ ಪರೀಕ್ಷೆ. ಆ ತಿನ್ನುವ ಆಹಾರವನ್ನೇ ಸರ್ವಾತ್ಮ ಪ್ರಿಯತಾಂ ಹರಿಹಿ ಅಂತ 48 ದಿನ ಆಗಿದ್ದರೂ ಉಪವಾಸವನ್ನು ಲೆಕ್ಕಿಸದೆ ಅತ್ಯಂತ ಕೆಳವರ್ಗದ ವ್ಯಕ್ತಿಗೆ ಆಹಾರವನ್ನು ಕೊಟ್ಟು ದೇವರ ತೃಪ್ತನಾಗಲಿ ಅಂತಾನೆ. ದೇಶವೆಲ್ಲ ಸುಭಿಕ್ಷೆಯಿಂದ ಕೂಡುತ್ತೆ. ಹಾಗಾಗಿ ಎಷ್ಟು ಕಷ್ಟದಲ್ಲಿದ್ದವರಿಗೆ, ನಿನಗೆ 1000 ಕಷ್ಟ ಇರಲಿ, ನಿನಗಿಂತ ಕಷ್ಟದಲ್ಲಿದ್ದವರಿಗೆ ನೀನು ಸ್ಪಂದಿಸದೆ ಅನ್ನ ತಿನ್ನಬೇಡ. ಇಂಥ ಒಂದು ಮಾನವೀಯ ಮೌಲ್ಯಗಳ ಜೊತೆಗೆಯೂ ಚಿಂತನೆ ನಡೆದಿದೆ ಭಗವದ್ಗೀತೆಯಲ್ಲಿ. ಕೇವಲ ಆ ಕೆಲಸ ಮಾಡು, ಈ ಕೆಲಸ ಮಾಡು, ನಿನ್ನ ಕರ್ತವ್ಯಗಳನ್ನು ಮಾಡು. ಪ್ರತಿಯೊಂದು ದೇಶದ ಹಿತಚಿಂತನೆ, ಅದರ ಜೊತೆಗೆ ಆತ್ಮಹಿತ ಚಿಂತನೆ, ಇದು ಎರಡೂ ಸೇರಿಕೊಂಡು ಕರ್ತವ್ಯಗಳ ಹಿನ್ನೆಲೆಯಲ್ಲಿ ಬದುಕಿದೆ ಎನ್ನುವುದನ್ನು ಈ ಜಗಚ್ಚಕ್ರದ ನಿರೂಪಣೆಯಲ್ಲಿ ಕೃಷ್ಣ ಬೋಧಿಸಿದ್ದಾನೆ.
ತುಂಬ ಒಂದು ಎಷ್ಟು ನಾವು ಅಂದರೆ ನಾನು ಅಂದ್ಕೊಂಡಿದ್ವಿ ಈ ವೈಶ್ವದೇವ ಮಾಡೋದು ಮತ್ತು ಒಂದು ಅಗ್ನಿನಲ್ಲಿ ಆಹುತಿ ಮಾಡೋದು ಅದೇ ಒಂದು ದೇವರಿಗೆ ಕೊಡೋದಲ್ಲ. ನಾವು ಯಾರಿಗೇ ಕೊಟ್ಟರು ಅಂದರೆ ನಾವು ಏನು ಅಡುಗೆ ಮಾಡ್ಕೊಳ್ತೀವಿ ಅದು ಅತಿಥಿಗಳಿಗೆ ಕೊಡಿ, ಆ ಪ್ರಾಣಿ ದಯೆ ಇರಲಿ, ಎಲ್ಲೇ ಕೊಟ್ಟರು ಅದು ಭಗವಂತನಿಗೆ ಮಾಡಿದ ಯಜ್ಞ, ಆ ದೇವತೆಗಳಿಗೆ ನಾವು ಕೊಟ್ಟಂಥದ್ದು. ನಾವು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ. ನಾವು ಈ ದೇಹ ಪಡೆದಿದ್ದೀವಿ, ಈ ಭೂಮಿನಲ್ಲಿ ಬಂದಿದ್ದೀವಿ ಅಂದರೆ ಅವರಿಂದ ಮೊದಲೇ ತೊಗೊಂಡ್ಬಿಟ್ಟಿದ್ದೀವಿ ನಾವು. ಕರೆಕ್ಟ್. ಆ ತೊಗೊಂಡ್ಬಿಟ್ಟ ಮೇಲೆ ನಾವು ಅವ್ರಿಗೆ ವಾಪಸ್ ಕೊಡಬೇಕು ಅಂದರೆ ನಾವು ಈ ಥರದ ಒಂದು ನಮಗೇನು ದೇವರು ಕೊಟ್ಟಿದ್ದಾನೆ, ಏನೋ ಒಂದು ಸಂಪಾದನೆ ಮಾಡಿದ್ದೀವಿ, ಅಕ್ಕಿ ಬೇಳೆ ಎಲ್ಲ ಮನೆಯಲ್ಲಿದೆ ಅಂದರೆ ಅದನ್ನು ನಾವೇ ಮಾಡಿಕೊಂಡು ತಿನ್ನೋದಕ್ಕಿಂತ ಅದಕ್ಕೆ ಮುಂಚೆ ಬೇರೆಯವರಿಗೆ ಕೊಟ್ಟರೆ ಅದು ನಾವು ಈ ಚಕ್ರದಲ್ಲಿ ಪಾಲ್ಕೊಂಡು ನಾವು ತೊಗೊಂಡಿದ್ದಕ್ಕೆ ವಾಪಸ್ ಕೊಡ್ತಿದ್ದೀವಿ. ಸರಿಯಾಗಿದೆ. ಅದರಲ್ಲಿ ಇನ್ನೂ ಒಂದು ಸ್ವಾರಸ್ಯ ಹೇಳಿದ್ದಾರೆ. ಈಗ ಒಂದು ಅನ್ನ ಮಾಡಿದಿರಿ ಪಾತ್ರೆಯಲ್ಲಿ, ಒಬ್ಬರಿಗಾಗುವಷ್ಟು ಅನ್ನ ಅದು ಅತಿಥಿಗಳಿಗೆ. ನೀವು ಅದನ್ನು ತಿಂದರೆ ಪಾಪವನ್ನೇ ತಿಂದ ಹಾಗೆ. ಮೇಲ್ಗಡೆಯ ಭಾಗದ ಅನ್ನ ನೀವು ತಿನ್ನೋ ಹಾಗೆ ಇಲ್ಲ, ರೈಟ್ಸೇ ಇಲ್ಲ ನಿಮಗೆ. ಅದನ್ನು ಯಾರೂ ಇಲ್ಲ ನಮ್ಮ ಮನೆಗೆ ಅತಿಥಿಗಳು ಬರಲಿಲ್ಲ ಅಂತ ತಿಳ್ಕೊಳ್ಬೇಡಿ. ನೀವು ಬೀದಿಯಲ್ಲಿ ಹಾಕಿ ಬನ್ನಿ, ಹಸಿದ ನಾಯಿಗಳು ತಿನ್ನುತ್ತೆ, ಅದು ಇಲ್ಲ ಕ್ರಿಮಿಕೀಟಗಳು ತಿನ್ನುತ್ತೆ. ಅವುಗಳಿಗೂ ಎಲ್ಲ ಹಸಿವಿದೆ, ಅವುಗಳಿಗೂ ಎಲ್ಲ ಆಹಾರದ ಅನ್ವೇಷಣೆ ಇದೆ. ಯಾರಿಗೂ ಕೊಡ್ಬೋದು, ಮನುಷ್ಯರಿಗೆ ಕೊಡಬೇಕು ಅನ್ನೋ ನಿಯಮ ಇಲ್ಲ. 84 ಲಕ್ಷ ಯೋನಿಗಳಲ್ಲಿ ಎಲ್ಲರ ಬಗ್ಗೆಯೂ ಪುತ್ರವತ್ ಪರಿಪಾಲ್ಯತಾಮ್ ಅಂತಾನೆ ದೇವರು. ನಿಮ್ಮ ಮಕ್ಕಳಂತೆ ನೋಡಿ ಎಲ್ಲರನ್ನು. ಮನೇಲಿ ಸಾಕೊಳ್ಬೇಡಿ. ಇನ್ನು ಪುತ್ರವತ್ ಪರಿಪಾಲಿತಾಮ್ ಅಂತ 10 ಬೆಕ್ಕುಗಳು 10 ನಾಯಿಗಳು ಮನೇಲಿ ಸಾಕಿ, ಅವುಗಳಿಗೆ ಬಂಧನ ಇಷ್ಟ ಇಲ್ಲ. ಅವುಗಳು ಎಲ್ಲಿದ್ದಾವೆ ಅಲ್ಲಿ ಆಹಾರವನ್ನು ಒದಗಿಸಿ ಕೊಡಿ ಅಷ್ಟೆ. ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ವಿಷಯದಲ್ಲಿ ನಾವು ಈ ಕರ್ಮದ ಒಂದು ಆ ಚಕ್ರದ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನೂ ಅನೇಕ ಪ್ರಶ್ನೆಗಳಿದೆ. ಅಂದರೆ ಈ ಮುಂದೆ ಈ ಥರ ಕರ್ಮವನ್ನು ನಾನು ಯಾಕೆ ಸಿಗಾಕೊಳ್ತೀನಿ ಇದರಲ್ಲಿ? ಅಂದರೆ ಎಷ್ಟೋ ಸರಿ ನಾನು ಒಳ್ಳೆ ಕರ್ಮಗಳಾಯಿತು, ಎಷ್ಟೋ ಸರಿ ನಮಗೆ ಬೇಡ ಅಂದರೂ ಬೇಡದೇ ಇರೋದೆಲ್ಲ ನಾವು ಮಾಡಿಬಿಡ್ತೀವಿ. ಈ ಯಾಕೆ ಇದಕ್ಕೆ ನಾನು ಈ ಥರ ನನಗೆ ಇಷ್ಟ ಇಲ್ಲದೆ ಇದ್ರೂ ಎಷ್ಟೋ ಕೆಲಸಗಳು ನಾವು ಮಾಡಿಬಿಡ್ತೀವಿ, ಇದೆಲ್ಲ ಯಾಕಾಗುತ್ತೆ ಅನ್ನೋದನ್ನು ನಾನು ನಾಳೆಯ ದಿನ ಇದನ್ನು ಕೇಳ್ತೀನಿ ಅಂತ ಹೇಳ್ತಾ ಈ ಒಂದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ತುಂಬ ಚೆನ್ನಾಗಿ ತಾವು ತಿಳಿಸ್ಕೊಟ್ರಿ. ಅಂದರೆ ಇದೊಂದು ಕ್ಲಾರಿಟಿ ಇರಲಿಲ್ಲ ನಮಗೆ. ಒಂದು ಜಾತಿ ವರ್ಣದ ಒಂದು ಏನು ನಿಷ್ಠುರವಾದ ವಿಷಯ ಇದೆ ಅದನ್ನು ನಾವು ಹೇಳಲೇಬೇಕು. ಯಾಕೆಂದರೆ ತಾವು ಪಂಡಿತರಾಗಿ ನಿಮ್ಮ ಒಂದು ಏನು ಅಧ್ಯಯನ ಇದೆ ಅದು ಯಾರಿಗೆ ಇಷ್ಟ ಆಗಲಿ ಇಷ್ಟ ಆಗದೆ ಹೋಗಲಿ, ಆದರೆ ಹೇಳೋವಂಥದ್ದು ತುಂಬ ಮುಖ್ಯ. ಅದನ್ನು ತಿಳಿಸ್ಕೊಟ್ರಿ. ಹೀಗೆ ಇನ್ನು ಕರ್ಮದಲ್ಲಿ ನಾಳೆ ಕೂಡ ಈ ಒಂದು ಅನೇಕ ಪ್ರಶ್ನೆಗಳು, ಈ ಕೃಷ್ಣ ಏನು ನಮಗೆ ಇದರ ಬಗ್ಗೆ ಕ್ಲಾರಿಟಿ ಕೊಡ್ತಾನೆ ಅನ್ನೋದನ್ನು ತಿಳಿಸ್ಬೇಕು ಅಂತ ತುಂಬ ತುಂಬ ಧನ್ಯವಾದಗಳು ಇವತ್ತಿನ ಜ್ಞಾನಧಾರೆಗೆ. ಧನ್ಯವಾದ ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.